ಸ್ಟಾರ್ಟಿಂಗ್ 30 to 40 ಇಂದ ಸ್ಟಾರ್ಟ್ ಆಗಿ ನಿಮಗೆ ಅರೌಂಡ್ ಒಂದು 160 to 180 ವರೆಗೂ ಎಕ್ಸ್ಟೆಂಡ್ ಮಾಡ್ಕೊಳ್ಳೋಣ. 180 ವರೆಗೂ ಹೋಗುತ್ತೆ. 160 to 180 ವರೆಗೂ ಎಕ್ಸ್ಟೆಂಡ್ ಆ ಮಾಡೆಲ್ ಇದೆಯಾ ನಿಮ್ಮ ಹತ್ರ? ಮಾಡಲ್ಸು ಇದಾವೆ. ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲೇ ಇದೆಯಲ್ಲ, ಇದೇ ಗಾಡಿನ ಬೇಕಾದ್ರೆ 160 to 180 ವರೆಗೂ ಮಾಡ್ಕೊಬಹುದು. ಕೆಸರು ಕೊಚ್ಚಲ್ಲಿ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಸ್ಕಿಡ್ ಆಗುತ್ತಲ್ಲ, ಆ ತರ ಸ್ಕಿಡ್ ಆಗ್ದಂಗೆ ಇದು ಕಂಟ್ರೋಲ್ ಮಾಡ್ಕೊಂಡು ಹೋಲ್ಡ್ ಮಾಡ್ತಾ ಇದು ಹೋಲ್ಡ್ ಮಾಡುತ್ತೆ. ಅಷ್ಟು ಅಡ್ವಾನ್ಸ್ ಆಗಿದೆ ಇದು. ಅಷ್ಟು ಅಡ್ವಾನ್ಸ್ ಆಗಿದೆ. ಬಟ್ ತುಂಬಾ ನೋಡಕ್ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಕಲರ್. ಸೊ ವೀಕ್ಷಕರೇ, ಯಾರಾದ್ರೂ ಸ್ವಲ್ಪ ಫಂಕಿ ಆಗಿರೋದು ಬೇಕು ಅಂತಂದ್ರೆ ಇದನ್ನ ಚೂಸ್ ಮಾಡಬಹುದು. ಗ್ರೇಸಿ ಐ ಅಂತ. ಸೊ ಇಲ್ಲಿ ಎರಡು ನಮಗೆ ಮೊಬೈಲ್ ಆರ್ಡರ್ ಸಿಗುತ್ತಲ್ಲ ಸರ್ ಇದು? ಹೌದು ಸರ್. ಓಕೆ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕರ ಬಂದಿನೊಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಎಲೆಕ್ಟ್ರಿಕಲ್ ವೆಹಿಕಲ್ ಇನ್ಫಾರ್ಮೇಶನ್ ಜೊತೆ. ಹೌದು ವೀಕ್ಷಕರೇ, ಇಡೀ ಪ್ರಪಂಚದಲ್ಲಿ ಬೆಲೆಗಳು ಜಾಸ್ತಿ ಆಗ್ತಾ ಇದೆ, ಪ್ರತಿಯೊಂದು ವಸ್ತುಗಳ ಬೆಲೆಗಳು ಜಾಸ್ತಿ ಆಗ್ತಿದೆ. ಆದ್ರೆ ವಿಸ್ಮಯ ಇವಿ ಮಾತ್ರ ಉಲ್ಟೆ ನಡೀತಾ ಇದೆ. ಇಲ್ಲಿ ಬೆಲೆಗಳು ಡೌನ್ ಆಗ್ತಾ ಇದೆ. ಲಾಸ್ಟ್ ಟೈಮ್ 10,000 ಕೊಟ್ಟಿರುವಂತಹ ಒಂದು ಎಲೆಕ್ಟ್ರಿಕಲ್ ವೆಹಿಕಲ್ ಅನ್ನ ಇನ್ನ ಕಮ್ಮಿ ಮಾಡ್ಬಿಟ್ಟು 4,000 ಕೊಡ್ತಾ ಇದ್ದಾರೆ. ಇದು ಹೆಂಗೆ ಏನಂತ ನನಗೆ ಅರ್ಥ ಆಗ್ತಿಲ್ಲ ರೀ. ಅಂಡ್ ಇನ್ನೊಂದು ವಿಸ್ಮಯ ಇವಿ ಅಂತ ಬಂದಾಗ ಬೆಂಗಳೂರು, ತುಮಕೂರು, ಅರಸೀಕೆರೆ ಎಲ್ಲಾ ಕಡೆಯಲ್ಲೂ ಕೂಡ ನಿಮಗೆ ಶೋರೂಮ್ಗಳಿದೆ. ಅಂಡ್ ಆಲ್ ಓವರ್ ಕರ್ನಾಟಕ ಡೆಲಿವರೀಸ್ ಕೂಡ ಕೊಡ್ತಾರೆ ವೀಕ್ಷಕರೇ. ಸೊ ಒಳ್ಳೆ ಬೆಲೆಯಲ್ಲಿ ಬೇಕು, ಒಳ್ಳೆ ರೇಂಜ್ ಬೇಕು, ಒಳ್ಳೆ ಸ್ಪೀಡ್ ಬೇಕು, ಜೊತೆಲಿ ಸರ್ವಿಸ್ ಬೇಕು ಅಂತಂದ್ರೆ ವಿಸ್ಮಯ ಇವಿಗೆ ನೀವು ಬರ್ಬೋದು. ಅಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಸತೀಶ್ ಸರ್ನ ಇಲ್ಲೇ ಇದ್ದಾರೆ. ವೆಲ್ಕಮ್ ಮಾಡೋಣ ಸರ್ನ. ಸರ್ ಬನ್ನಿ ಸರ್. ನಮಸ್ಕಾರ ಸರ್. ನಮಸ್ತೆ ಸರ್. ಸರ್ ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್. ಆರಾಮ ಸರ್. ಪ್ರಪಂಚ ಒಂದ್ ಕಡೆ ಓಡ್ತಾ ಇದ್ರೆ ನೀವೇ ಇನ್ನೊಂದ್ ಕಡೆ ಓಡ್ತಾ ಇದ್ದೀರಾ ಸರ್ ನೀವು, ಅಲ್ವಾ? ಅದು ಹಾಗೆ ಸರ್. ಅವಾಗ್ಲೇನೆ ನಾವು ಸರ್ವೈವ್ ಆಗೋ ಚಾನ್ಸಸ್ ಜಾಸ್ತಿ ಇರೋದು. ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್. ಡೆಫಿನೆಟ್ಲಿ ಸರ್. ಹೆಂಗೆ ಸರ್ ರೇಟ್ ಡೌನ್ ಆಯ್ತು? ಅಂಡ್ ಈ ಡೌನ್ ರೇಟ್ ಎಲ್ಲಿವರೆಗೆ ಸರ್? ಈ ಡೌನ್ ರೇಟ್ ಬಂದು ನಿಮಗೆ ಇನ್ನೊಂದು ಸ್ಟಾಕ್ ಇರೋವರೆಗೂ ಅಂತಾನು ಹೇಳ್ಬೋದು. ಜೊತೆಗೆ ಗಾಡಿ ಪ್ರೈಸಸ್ಗಳು ಎಲ್ಲ ಕಡೆನೂ ಜಾಸ್ತಿ ಆಗ್ತದೆ, ಬ್ಯಾಟ್ರಿ ಪ್ರೈಸಸ್ಸು ಜಾಸ್ತಿ ಆಗ್ತದೆ. ಕಾರಣ ಇಷ್ಟೇ, ಯುದ್ಧ ನಡೀತಾ ಇದೆ, ಗೊತ್ತಿದೆ ನಿಮಗೆ. ಸೊ ನಿಂತಿತ್ತು, ಮತ್ತೆ ಶುರುವಾಗಿದೆ. ಈ ಡಾಲರ್ ಪ್ರೈಸ್ ಯಾವಾಗ ಇನ್ಕ್ರೀಸ್ ಆಗುತ್ತೆ ಅವಾಗ ಕಾಮನ್ ಆಗಿ ಗಾಡಿ ಮತ್ತೆ ಬ್ಯಾಟ್ರಿ ಪ್ರೈಸ್ಗಳೆಲ್ಲ ಜಾಸ್ತಿ ಆಗ್ಬಿಡುತ್ತೆ. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದ್ರೆ ಪೆಟ್ರೋಲ್ ರೇಟು ನೀವು ನೋಡ್ದಂಗೆ ಈಗಾಗಲೇ 110, 111 ಒಂದೊಂದು ಕಡೆ ಇದಾವೆ. ಸೊ ಈ ಥರ ಪ್ರೈಸಸಲ್ಲಿ ನಾವು ಆದಷ್ಟು ಸ್ಟಾಕ್ ಎಲ್ಲ ಏನೇನಿದ್ದಾವೆ, ಈಗ ಮೊದಲು ನಾವು ಏನು ಪರ್ಚೇಸ್ ಮಾಡಿದ್ವಿ ಅದೇ ರೇಟ್ಗೆ ನಾವು ಇವಾಗ ಕೊಡ್ತಾ ಇದ್ವಿ. ಎಷ್ಟು ದಿನ ಅಂದ್ರೆ ಎಷ್ಟು ತಿಂಗಳು ಅದು ನಮ್ಗೆ ಹೇಳಿ. ಒಂದು ಆಷಾಢ ಮುಗಿಯೋವರೆಗೂ ಇದ್ರೆ ಹೆಚ್ಚು ಸರ್. ಇದು ಹೌದಾ? ಇದು ನಾವು ಆಷಾಢ ಆಫರ್ ಅಂತ ಕರೀಬಹುದು. ಆಷಾಢ ಆಫರ್ ಅಂತಾನೆ ಕರಿಬಹುದು. ಓಕೆ. ಸೊ ಇದನ್ನ ನಾವು ಡೆಫಿನೆಟ್ಲಿ, ಯಾಕಂದ್ರೆ ಇನ್ನೊಂದು 2 ದಿನದಲ್ಲಿ ಆಷಾಢ ಸ್ಟಾರ್ಟ್ ಆಗ್ತಾ ಇದೆ, ಇದನ್ನ ಡೆಫಿನೆಟ್ಲಿ ಆಷಾಢ ಆಫರ್ ಅಂತಾನೆ ಕೂಡ ಕರಿಬಹುದು. ಕೇವಲ 4,000 ರೂಪಾಯಿ ಇದೆ ನಿಮ್ಮ ಹತ್ರ. ಬನ್ರಿ ವಿಸ್ಮಯ ಇವಿಗೆ, ಇಲ್ಲಿ ನಿಮಗೆ ಒಂದು ಇವಿ ಸಿಗುತ್ತೆ ಸರ್. ಒಂದು ಜನರ ನಂಬಿಕೆ ಏನು ಅಂತಂದ್ರೆ, ನಾವು ಆಷಾಢದಲ್ಲಿ ಏನನ್ನು ಖರೀದಿಸೋದಿಲ್ಲ, ಬರೋದಿಲ್ಲ ಮನೆಗೆ, ಡೆಲಿವರಿ ತಗೊಳ್ಳಲ್ಲ, ಕಾರ್ಗಳು ತಗೊಳ್ಳಲ್ಲ, ಬೈಕ್ಗಳು ತಗೊಳ್ಳಲ್ಲ. ಸೊ ಆ ಮೆಂಟಾಲಿಟಿ ಇರೋರು ತುಂಬಾ ಜನ ತಗೊಂತಾರೆ. ಬಿಸ್ನೆಸ್ ಬೇಕೇ ಬೇಕು, ಕೆಲ್ಸಕ್ಕೆ ಬೇಕೇ ಬೇಕು. ಆದ್ರೆ ಕೆಲವೊಬ್ರು ಫ್ಯಾಮಿಲಿಗೆ ತಗೊಳ್ಳೋರು ಸರ್ ಶ್ರಾವಣ ಬರ್ಲಿ ಸರ್ ಅಂತ ಕಾಯ್ತಾ ಇರ್ತಾರೆ. ನಿಮ್ ಪ್ರಕಾರ ಸ್ಟಾಕ್ ಅಂತೂ ಅಲ್ಲಿವರೆಗೆ ಇರಲ್ಲ, ರೇಟ್ ಬೇರೆ ಜಾಸ್ತಿ ಆಗುತ್ತೆ. 4 ಇರೋದು 6 ಆಗುತ್ತೆ, 6 ಇರೋದು 10 ಆಗುತ್ತೆ ಪಕ್ಕ. ಸರ್ ಅಂತವ್ರಿಗೆ ಏನ್ ಹೇಳ್ತೀರಾ ಸರ್? ಸರ್ ಏನಿಲ್ಲ, ಈಗ ಆ ಥರದ ಮೊದಲಿಂದಲೂ ಇದು ಆಫರ್ಸ್ಗಳು ನಾನು ಕೊಡ್ತಾನೆ ಬಂದಿದ್ದೀನಿ ಶ್ರಾವಣದಲ್ಲಿ. ಸೊ ಹಾಗಾಗಿ ಇವಾಗ ನೀವು ಜಸ್ಟ್ ಕಸ್ಟಮರ್ಸ್ಗಳು ಬಂದು ನೋಡಿ, ಗಾಡಿ ನೋಡಿ, ಯಾವ ಮಾಡೆಲ್ ಬೇಕು, ಏನೋ ಅವ್ರಿಗೆ ಎಷ್ಟು ಕಿಲೋಮೀಟರ್ ಮೈಲೇಜ್ ಬೇಕು ನೋಡ್ಕೊಂಡು ಅದ್ರ ಪ್ರೈಸ್ ತಿಳ್ಕೊಂಡು ಅದನ್ನ ಬುಕ್ ಮಾಡಿಬಿಟ್ಟು ಹೋದ್ರೆ ಒಂದು 2 ಮಂತ್ಸ್ದು EMI ಅಥವಾ ಏನಾದ್ರು ಕಟ್ಬಿಟ್ಟು ತಗೊಂಡು ಹೋಗಂಗಿದ್ರೆ ಬುಕ್ ಮಾಡ್ಬಿಟ್ಟು ಹೋಗ್ಬೋದು. ಬುಕ್ ಮಾಡಿ ಆಮೇಲೆ ಬೇಕಾದ್ರೆ ಆಷಾಢ ಮುಗ್ದಾದ್ಮೇಲೆ ಶ್ರಾವಣದಲ್ಲೇ ತಗೊಳ್ಳಿ. ಮೈಲೇಜ್ ಅಂತ ಬಂದಾಗ ಕೆಲವೊಬ್ಬರಿಗೆ ಮನೆ ಹತ್ರನೇ ಇರಬೇಕು, ಕಮ್ಮಿ ಸಾಕು. ಕೆಲವು ಡೆಲಿವರಿ ಮಾಡೋರಿಗೆ ಜಾಸ್ತಿ ಬೇಕು. ಸೊ ವಿಸ್ಮಯ ಇವಿ ಅಂತ ಬಂದಾಗ ಮೈಲೇಜ್ ಯಾವ ಮೈಲೇಜ್ ಇಂದ ಯಾವ ಮೈಲೇಜ್ ವರೆಗೆ ನಿಮ್ಮ ಹತ್ರ ಅವೈಲೇಬಲ್ ಇದೆ ಸರ್? ನಮ್ಮ ಹತ್ರ ಹೇಳ್ಬೇಕು ಅಂತಂದ್ರೆ ಸ್ಟಾರ್ಟಿಂಗ್ 30 to 40 ಇಂದ ಸ್ಟಾರ್ಟ್ ಆಗಿ ನಿಮಗೆ ಅರೌಂಡ್ ಒಂದು 160 to 180 ವರೆಗೂ ಎಕ್ಸ್ಟೆಂಡ್ ಮಾಡ್ಕೊಳ್ಳೋಣ. 180 ವರೆಗೂ ಹೋಗುತ್ತೆ. 160 to 180 ವರೆಗೂ ಎಕ್ಸ್ಟೆಂಡ್ ಆ ಮಾಡೆಲ್ ಇದೆಯಾ ನಿಮ್ಮ ಹತ್ರ? ಮಾಡಲ್ಸು ಇದಾವೆ. ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲೇ ಇದೆಯಲ್ಲ, ಇದೇ ಗಾಡಿನ ಬೇಕಾದ್ರೆ 160 to 180 ವರೆಗೂ ಮಾಡ್ಕೊಬಹುದು. ಒಳ್ಳೆ ಸಖತ್ತಾಗಿದೆ ಸರ್ ಇದು ಮಾಡೆಲ್. ಬಟ್ ಆದ್ರೆ ಇದನ್ನ ನಿಮ್ಗೆ ಇವಾಗಲೇ ತೋರಿಸಲ್ಲ ನಾವು, ಯಾಕಂತಂದ್ರೆ ಕಮ್ಮಿ ರೇಟ್ ಇಂದ ಸ್ಟಾರ್ಟ್ ಮಾಡೋಣ. 4,000 ರೂಪಾಯಿ ಕೊಡ್ತಾರೆ ಅಂತ. ಯಾವ್ದು 4,000 ರೂಪಾಯಿ ಸ್ಟಾರ್ಟ್ ಆಗುತ್ತೆ? ಅಂಡ್ ಇದು ನಿಮಗೆ 7,000 ಚಿಲ್ಲರೆ ಸ್ಟಾರ್ಟ್ ಆಗ್ಬಿಡುತ್ತೆ. ಇದನ್ನ ಆಮೇಲೆ ಹೇಳ್ತೀವಿ ಸರ್. ಮಾಡೆಲ್ ವೈಸ್ ಬಂದ್ಬಿಡೋಣ, ತುಂಬಾ ಜನ ಕಾಯ್ತಾ ಇರ್ತಾರೆ. ಸೊ ಈ ರೇಟ್ ಹೆಂಗ್ ಅಚೀವ್ ಆಗುತ್ತೆ ಅನ್ನೋದನ್ನ ಲಾಸ್ಟ್ ಅಲ್ಲಿ ಅಲ್ವಾ? ನಿಜವಾಗ್ಲೂ 4,000 ಕೊಡ್ತಾರಾ? 4,000 ಹೆಂಗ್ ಕೊಡಕ್ ಸಾಧ್ಯ? ಇವೆಲ್ಲವನ್ನ ಲಾಸ್ಟ್ ಅಲ್ಲಿ ತಿಳಿಸ್ಕೊಡ್ತೀನಿ ನಿಮ್ಗೆ. ಬನ್ನಿ ನನ್ನ ಜೊತೆ.
ಫಸ್ಟ್ ಮಾಡೆಲ್ ಬೇಸಿಕ್ ಮಾಡೆಲ್ ಯಾವುದು? ಸರ್ ಬೇಸಿಕ್ ಮಾಡೆಲ್ ಬಂದು ಅರ್ಬನೈಟ್ ನೋಡ್ತಾ ಇದ್ದೀರಾ ನೀವು. ಓಕೆ, ಇದನ್ನ ಮಾರ್ಕೆಟ್ ಅಲ್ಲಿ ಸಿಂಗಲ್ ಐಟ್ ಅಂತಾನು ಕರೀತಾರೆ. ಸಿಂಗಲ್ ಐಟ್ ಅಂತ Single ಕರೀತಾರಾ? light ಅಂತ ಕರೀತಾರೆ. ಓಕೆ, ಸೊ ನಮ್ದು ಬಂದು ಇದು ಅರ್ಬನೈಟ್ ಅಂತ ಬಿಟ್ಟಂತ ನಿಮಗೆ ಬರೇ 4,000 ರೂಪಾಯಿಂದ ಶುರು ಆಗುತ್ತೆ. 4,000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. 4,000 ಇಂದ ಸ್ಟಾರ್ಟ್ ಆಗುತ್ತೆ. 2 EMI ಕಟ್ಬಿಟ್ಟು ತಗೊಂಡೋಗ್ಬೋದು. ತಗೊಂಡು ಹೋಗ್ಬೋದು. ಹೌದು. ಸರ್ ಸ್ಪೆಸಿಫಿಕೇಶನ್ ಹೇಳಿ, ಅಂದ್ರೆ ಇದರ ರೇಂಜ್ ಏನಿದೆ, ಸ್ಪೀಡ್ ಏನಿದೆ, ಏನೇನು ವಿಶೇಷತೆ ಇದೆ ಇದರಲ್ಲಿ ಒಂಚೂರು ಎಕ್ಸ್ಪ್ಲೈನ್ ಮಾಡಿ ಸರ್. ಇದು ನಿಮಗೆ 30 to 40 ಇಂದ ಅರೌಂಡ್ ಒಂದು 70 to 80 ವರೆಗೂ ಮಾಡ್ಕೊಡ್ಬೋದು ಈ ಮಾಡ್ಕೊಡ್ಬೋದಾ? ಮಾಡೆಲ್ ಅಲ್ಲಿ. ಓಕೆ, ಸ್ಪೀಡ್ ಏನ್ ಕೊಡ್ತೀರಾ ಇದಕ್ಕೆ? 100 ಮಾಡ್ಬೋದು. ಸ್ವಲ್ಪ ಪ್ರೈಸ್ ಒಂದ್ ಸ್ವಲ್ಪ ವೇರಿಯೇಷನ್ ವೇರಿಯೇಷನ್ಸ್ ಆಗುತ್ತೆ. ಅಂದ್ರೆ ಬ್ಯಾಟರಿ ಅಪ್ಗ್ರೇಡ್ ಮಾಡಿದಷ್ಟು ವೇರಿಯೇಷನ್ಸ್ ಮಾಡಿದಷ್ಟು ವೇರಿಯೇಷನ್ ಆಗುತ್ತೆ. ಸರ್ ನಿಮ್ಮಲ್ಲಿ ಬ್ಯಾಟರಿ ಟೆಕ್ನಾಲಜಿ ಯಾವುದು? ಲಿಥಿಯಮ್, ಪೆರಲ್ ಫಾಸ್ಫೇಟ್ ಯಾವ್ದು ಕೊಡ್ತಾ ಇದ್ರೆ ಸರ್? ಸರ್ ನಾನು ಆಕ್ಚುಲಿ ಪ್ರೆಸೆಂಟ್ಲಿ ಇವಾಗ ಎಲ್ಲಾ ಕಡೆಯಿಂದನೂ ಕಸ್ಟಮರ್ಸ್ಗಳಿಗೆ ಅವರದೇ ಆದಂತ ಅಭಿರುಚಿ ಇರೋದ್ರಿಂದ ಕೆಲವರು ಗ್ರಾಫೇನು ಕೇಳ್ತಾರೆ, ಕೆಲವರು ಲಿಥಿಯಂ ಅಯಾನು ಕೇಳ್ತಾರೆ, ಕೆಲವರು LF ಲಿಥಿಯಂ ಫೆರಸ್ ಫಾಸ್ಫೇಟ್ ಕೇಳ್ತಾರೆ. ಸೊ ಹಾಗಾಗಿ ಅವ್ರಿಗೆ ಯಾವ್ದು ರೇಟ್ಗೆ ತಕ್ಕಂಗೆ, ಬಜೆಟ್ ತಕ್ಕಂಗೆ ಅವ್ರಿಗೆ ಕೊಂಡ್ಕೊಳಕ್ಕೆ ಅವಶ್ಯಕತೆ ಆಗುತ್ತೋ ಅದನ್ನ ನಾನು ಪ್ರೊವೈಡ್ ಮಾಡ್ತಾ ಇದ್ದೀನಿ. ಕಾಸಿಗೆ ತಕ್ಕ ಕಜ್ಜಾಯ. ಕಾಸಿಗೆ ತಕ್ಕಂಗೆ. ಕರೆಕ್ಟ್ ಸರ್, ಅವ್ರ ರೇಟಿಗೆ ತಕ್ಕಾಗ ಮಾಡ್ಕೊಡ್ತೀರಾ. ಹೌದು. ಕಮ್ಮಿ ರೇಟ್ ಇರೋರಿಗೆ ಕಮ್ಮಿ, ಹೌದು. ಜಾಸ್ತಿ ಸ್ವಲ್ಪ ಪರವಾಗಿಲ್ಲ ನಾವು ಅಫೋರ್ಡ್ ಮಾಡ್ತೀವಿ ಅಂತಂದ್ರೆ ಪರವಾಗಿಲ್ಲ. ಸರ್ ಇದನ್ನ ಯಾವ ಸ್ಪೀಡ್ ಅಲ್ಲಿ ಓಡಿಸಬಹುದು ಸರ್ ನಾವು ಇದನ್ನ? ಸರ್ ಇದು ನಿಮಗೆ 40 ಇಂದ ನಿಮಗೆ 50 ವರೆಗೂ ಸ್ಪೀಡ್ ಅಲ್ಲಿ ತಗೊಂಡು ಹೋಗ್ಬೋದು. ಇದಕ್ಕೆ ರಿಜಿಸ್ಟ್ರೇಷನ್ ಏನಾದ್ರು ಬೇಕಾ ಸರ್? ಇದಕ್ಕೆ ರಿಜಿಸ್ಟ್ರೇಷನ್ ಅವಶ್ಯಕತೆ ಇಲ್ಲ. ಇಲ್ಲಿರೋ ಯಾವ ಗಾಡಿಗಳಿಗೂ ನಾವು ಮಾರೋಂಥದ್ದು ಗಾಡಿಗಳಿಗೆ ಯಾವ ಗಾಡಿಗಳಿಗೂ ರಿಜಿಸ್ಟ್ರೇಷನ್ ಇರುತ್ತೆ ಬೇಕಾಗಿಲ್ಲ. ಸರ್ ಇದರ ಲೋಡಿಂಗ್ ಕೆಪಾಸಿಟಿ ಏನು, ಚಾರ್ಜ್ ಆಗೋದಕ್ಕೆ ಟೈಮ್ ಎಷ್ಟು ತಗೊಳುತ್ತೆ ಸರ್ ಇದು? ಸರ್ ಅದೇ ಗ್ರಾಫೈನ್ ಆಯ್ತು ಅಂತಂದ್ರೆ 7 to 8 hours ಆಗುತ್ತೆ. ಇನ್ನು ಲಿಥಿಯಂ ಆಯ್ತು ಅಂತಂದ್ರೆ ಸ್ಟಾರ್ಟಿಂಗ್ ಒಂದು ನಿಮಗೆ 3 to 4 hours ಅಲ್ಲಿ ಚಾರ್ಜ್ ಆಗುತ್ತೆ. 4 hours ಅಲ್ಲಿ ಚಾರ್ಜ್ ಆಗುತ್ತೆ. ಸೊ ಈ ಗಾಡಿಗೆ ನಮ್ಮ ಕಂಟ್ರೋಲರ್ ಇರ್ಬೋದು, ಬ್ಯಾಟ್ರಿ ಇರ್ಬೋದು, ಇವಾಗೆಲ್ಲ ಎಷ್ಟು ವಾರಂಟಿ ಕೊಡ್ತೀರಾ ಸರ್ ನೀವು? ಸರ್ ಅದು ಇವಾಗ ಪ್ರೈಸ್ ಮೇಲೆ ಅದು ಫೈನಲಿ ಅದು ನಿಮಗೆ ಪ್ರೈಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಿಮಗೆ ಸ್ಟಾರ್ಟಿಂಗ್ ಇಂದ 6 months ಇಂದ ವಾರಂಟಿ ಇಂದ ಸ್ಟಾರ್ಟ್ ಆಗುತ್ತೆ. 6 ತಿಂಗಳಿಂದ ಗ್ರಾಫೈನ್ಗೆ 6 months. ಓಕೆ, ಲಿಥಿಯಂ ಆದ್ರೆ 1 year ಇಂದ ಸ್ಟಾರ್ಟ್ ಆಗುತ್ತೆ. 1 ವರ್ಷದಿಂದ ಸ್ಟಾರ್ಟ್ ಆಗುತ್ತೆ. ವಾರಂಟಿ ಸ್ಟಾರ್ಟ್. ಓಕೆ, ಮ್ಯಾಕ್ಸಿಮಮ್ ವಾರಂಟಿ ಕೊಟ್ಟಿರೋದು ಯಾವುದಕ್ಕೆ? ಎಷ್ಟು ಕೊಡ್ತೀರಾ ನೀವು ಮ್ಯಾಕ್ಸಿಮಮ್ ವಾರಂಟಿ? ಸರ್ 3 years ವರೆಗೂ ಬ್ಯಾಟರಿ ವಾರಂಟಿ ಬರುತ್ತೆ ಸರ್. 3 ವರ್ಷದವರೆಗೂ ಬರುತ್ತೆ. 1 year ಒಂದಿದೆ, 3 years ಒಂದಿದೆ. ಇದು 4,000 ರೂಪಾಯಿ, ಬಟ್ 2 ಮಂತ್ EMI ಕಟ್ಬಿಟ್ಟು ಮನೆಗೆ ತಗೊಂಡೋಗ್ಬೋದು. ಹೌದು. ಓಕೆ, ಸೂಪರ್ ಆಗಿದೆ ಸರ್. ಈ ಮಾಡೆಲ್ ನೋಡಿದ್ರೆ ತುಂಬಾ ಚೆನ್ನಾಗಿದೆ ಸರ್. ಇದು ಮ್ಯಾಟ್ ಫಿನಿಶ್ ಅಲ್ವಾ ಇದು? ಹೌದು ಸರ್. ಏನ್ ಹೆಸರೇನು ಸರ್ ಇದು? ಸರ್ ಇದು ಬಂದು ನಿಮಗೆ ಸ್ನೈಪರ್ ಅಂತ ಹೇಳ್ಬಿಟ್ಟಂತ ಹೊಸ ಮಾಡೆಲ್ ಬಂದಿದೆ. ಸೊ ಡಬಲ್ ಲೈಟ್ ಅಲ್ಲಿ ಇದನ್ನ ಡಬಲ್ ಲೈಟ್ ಅಂತ ಕರೀತಾರೆ ಮಾರ್ಕೆಟ್ ಅಲ್ಲಿ. ಓಕೆ, ನೋಡಬಹುದು ಇದರೊಳಗೆ 2 ಹೆಡ್ ಲೈಟ್ ಬರ್ತವೆ, ಮುಂದಗಡೆ DRLs ಬರ್ತವೆ. ಸ್ವಲ್ಪ ಡಿಯೋ ತರ ಕಾಣಿಸುತ್ತಲ್ವಾ ಸರ್? ಹೌದು, ಸೇಮ್ ಡಿಯೋ, ಆಲ್ಮೋಸ್ಟ್ ಆಲ್ ಡಿಯೋ. ಇದು DRLs ಬರುತ್ತೆ ಇದಕ್ಕೆ. ಇದು ಬಂದು ಹೆಡ್ ಲೈಟ್. ಇದು ಹೈ ಬೀಮ್, ಲೋ ಬೀಮ್ ಅದು ಇದೆಯಾ ಇದರಲ್ಲಿ? ಹೌದು. ಇಂಡಿಕೇಟರ್ಸ್ ಈ ತರ ಬರ್ತವೆ. ತುಂಬಾ ಕ್ರೇಜಿ ಕೊಟ್ಟಿದ್ದಾರೆ ಸರ್ ಇದು ಮಾಡೆಲ್. ಹೌದು. ವಾಹ್, ಸಕ್ಕತ್ತಾಗಿದೆ ಬಿಡಿ ಸರ್. ಇನ್ನು ಇದರೊಳಗೆ 3 modes ಆಫ್ ಡ್ರೈವ್ ಬರುತ್ತೆ. ಆಮೇಲೆ ರಿವರ್ಸ್ ಮೋಡ್ ಇದೆ, 3 modes ಆಫ್ ಡ್ರೈವ್ ಇದೆ ಇಲ್ಲಿ, ಮತ್ತೆ ರಿವರ್ಸ್ ಮೋಡ್ ಇದೆ. ಓಕೆ, ಆಮೇಲೆ ಕ್ರೂಸ್ ಕಂಟ್ರೋಲ್ ಇದೆ. ಸೊ ಪಾರ್ಕಿಂಗ್ ಇಂದ ಈಚೆ ಬರೋದಕ್ಕೆಲ್ಲ ಆಪ್ಷನ್ಸ್ ಇದೆ. ಆಪ್ಷನ್ಸ್ ಅವೈಲೇಬಲ್ ಇದೆ. ನಿಮಗೆ ಇಲ್ಲಿ ನೋಡಬಹುದು 2 ರಿಮೋಟ್, 2 ಕೀ ಬರುತ್ತೆ. ಓಕೆ, ಜೊತೆಗೆ ನಿಮಗೆ ಇಲ್ಲೊಂದು ಮೊಬೈಲ್ ಇಡೋದಕ್ಕೆ ಜಾಗ ಬರುತ್ತೆ, ಮತ್ತೆ ಚಾರ್ಜಿಂಗ್ ಪೋರ್ಟ್ ಅಂತ ಬರುತ್ತೆ. USB ಇಲ್ಲೇ ಬರುತ್ತೆ. USB ಬರುತ್ತೆ. ಓಕೆ, ನೋಡಿ ವೀಕ್ಷಕರೇ, ಆರಾಮಾಗಿ ಜಾಗ ಇಟ್ಟು ಲೆಗ್ ಸ್ಪೇಸ್ ಅಂತ ಕಾಮನ್ ಆಗಿ ಚೆನ್ನಾಗಿದೆ. ತೋರಿಸಿ. ಇನ್ನ ಇದು ಬೂಟ್ ಸ್ಪೇಸ್ ಇದೆ. ಬೂಟ್ ಸ್ಪೇಸ್ ಬರುತ್ತೆ. ಓಕೆ, ಚೆನ್ನಾಗಿದೆ ಸರ್. ಓಕೆ, ಬ್ಯಾಟರಿ ಹೊರಗಡೆ ಇಟ್ಟಿದ್ದೀರಾ ತೋರಿಸೋದಕ್ಕೆ ಯಾವ ತರ ಇದೆ? ತೋರಿಸೋದಕ್ಕೆ ಅಂತ ಬಿಟ್ಟಂತ ಇದು ನಿಮಗೆ ಲಿಥಿಯಂ ಬ್ಯಾಟರಿ. ಸೊ ಇದು ನಿಮಗೆ 3 years ವಾರಂಟಿ ಇದುವರೆಗೂ ಸಿಗುತ್ತೆ. ಅರೌಂಡ್ ಒಂದು 80 to 100 ವರೆಗೂ ಈ ಗಾಡಿಗೆ ಮಾಡ್ಕೊಡ್ಬೋದು ಸರ್. 80 to 100 ಮೈಲೇಜ್. 80 to 100 ಮೈಲೇಜ್ 3 years ವರೆಗೂ ಮಾಡ್ಕೊಡ್ಬೋದು. ಓಕೆ, ಸೊ ವೀಕ್ಷಕರೇ, ಟೈರ್ಗಳನ್ನು ತೋರಿಸಿ. ಟೈರ್ಗಳು ಅಷ್ಟೇ ಸರ್, ಎಲ್ಲ 12 inch ಟೈರ್ಸ್ ಮುಂದಗಡೆ. ಇದು ಟ್ಯೂಬ್ಲೆಸ್ 12 inch ವಿತ್ ಡಿಸ್ಕ್. ಓಕೆ, ಸರ್ ಇದರಲ್ಲಿ ಆಂಟಿ ಥೆಫ್ಟ್ ಇದೆಯಾ? ಲೈಕ್ ಯಾರಾದರೂ ಕಳ್ಕೊಂಡು ಹೋಗಕ್ಕೆ ರಿಮೋಟ್ ತೋರಿಸೋದಲ್ಲ. ಸೊ ರಿಮೋಟ್ ಅಲ್ಲಿ ಇವಾಗ ಲಾಕ್ ಮಾಡ್ಬಿಟ್ಟೆ ಅಂತ ಅಂದ್ರೆ ಇದನ್ನ ಯಾರೇ ಬಂದು ಮುಟ್ಟಿದ್ರು ಗಾಡಿ ಅಲಾರಾಮ್ ಮಾಡುತ್ತೆ. ಸೊ ಅದನ್ನ ಮೋಟರ್ ಲಾಕ್ ಆಗ್ಬಿಡುತ್ತೆ. ಕಳ್ಕೊಂಡು ಹೋಗಕ್ಕಾಗಲ್ಲ, ಎತ್ಕೊಂಡೇ ಹೋಗ್ಬೇಕಾಗತ್ತೆ. ಓ, ಟೈರ್ ಜಾಮ್ ಆಗ್ಬಿಡುತ್ತೆ. ಟೈರ್ ಜಾಮ್ ಆಗುತ್ತೆ. ನೋಡಿ ವೀಕ್ಷಕರೇ, ಈ ತರ ಟೈರ್ ಇರುತ್ತಲ್ಲ ನೋಡಿ ಇಲ್ಲಿ. ಓಕೆ, ಸೊ ನೀವೇನಾದ್ರೂ ಮಾಡಕ್ ಹೋದ್ರೆ ಟೈರ್ ಜಾಮ್ ಆಗ್ಬಿಡುತ್ತೆ. ಜಾಮು ತಳ್ಳಕ್ಕೂ ಆಗಲ್ಲ. ಒಳ್ಳೆ ಆಪ್ಷನ್ ಸರ್ ಇದು. ಹೌದು ಸರ್. ಅನ್ಲಾಕ್ ಮಾಡ್ಬಿಡಿ. ಮತ್ತೆ ಸಸ್ಪೆನ್ಷನ್ ನೋಡ್ರಿ, ಇದ್ರದ್ದು ಕ್ವಾಲಿಟಿ ವೈಸ್ ನಾವು ಕಾಂಪ್ರಮೈಸ್ ಮಾಡ್ಕೊಳಕ್ ಹೋಗಲ್ಲ. ಒಳ್ಳೆ ಕ್ವಾಲಿಟಿ ಕೊಟ್ಟಿದ್ದೀರಾ ಸರ್ ಇದು. ಸಸ್ಪೆನ್ಷನ್ ಎಲ್ಲದನ್ನು ನೋಡಿ ತಗೊಂಡ್ ಬರ್ತೀವಿ. ಸೊ ನಂಗೆ ನಿಜವಾಗ್ಲೂ ಇದೊಂದು ವ್ಯಾಲ್ಯೂ ಫಾರ್ ಮನಿ ಅನ್ಸ್ತು. ಹೌದು ಸರ್. ಓಕೆ, ಬಟ್ ಇದ್ರ ಪ್ರೈಸ್ ಏನು ವ್ಯಾಲ್ಯೂ ಫಾರ್ ಮನಿ ಅನ್ಸಕ್ಕೆ? ಆಕ್ಚುಲಿ 4500. 4,500 ಅಷ್ಟೇ. 2 EMI ಕಟ್ಟಿ ಆರಾಮಾಗಿ ತಗೊಂಡೋಗಿ ಮನೆಗೆ 9,000 ಕಟ್ಬಿಟ್ಟು ತಗೊಂಡು ಹೋಗ್ತಿರ್ಬೋದಾ? ಹೌದು ಸರ್. ಓ ವಾವ್ ಸರ್, ಇದರಲ್ಲಿ ಕಲರ್ ಎಷ್ಟು ಕೊಡ್ತೀರಾ ಸರ್ ನಮಗೆ? ಸರ್ ಕಲರ್ಸ್ ಬಂದು ಇದರೊಳಗಡೆ ನಿಮಗೆ 5 ಕಲರ್ ಬರ್ತವೆ. ಮ್ಯಾಟ್ ಗ್ರೀನ್ ಇದು, ಇನ್ನೊಂದು ಗ್ರೀನ್ ಬರುತ್ತೆ, ಜೊತೆಗೆ ರೆಡ್, ವೈಟ್ ಮತ್ತೆ ಬ್ಲೂ ಬರುತ್ತೆ. ಎಲ್ಲ ಆಪ್ಷನ್ಸ್ ಎಲ್ಲದೂ ಸ್ಟಾಕ್ ಅಲ್ಲಿ ಇದೆಯಾ ನಿಮ್ಮ ಹತ್ರ ಕಲರ್?
ಸರ್ ಇವಾಗ ಏನು ಅವೈಲಬಿಲಿಟಿ ಇದೆ ಅಷ್ಟು ಮಾತ್ರ ನಾವು ಅಷ್ಟು ಮಾತ್ರ. ಹೌದು. ಆಮೇಲೆ ರೇಟ್ ಜಾಸ್ತಿ ಇನ್ನ ಅಲ್ಲ ರೇಟ್ ಅಂತಲ್ಲ ಸರ್, ಗಾಡಿಗಳು ಸಿಗ್ತಾನೆ ಇಲ್ಲ. ಶಿಪ್ಮೆಂಟ್ ಆಗ್ತಾ ಇರೋದೇ ಬರ್ತಾನೆ ಇಲ್ಲ. ಓಕೆ ಅಲ್ಲಿ ಡಾಲರ್ ಪ್ರೈಸ್ ಜಾಸ್ತಿ ಆಗಿರೋದ್ರಿಂದ ಪೋರ್ಟಲ್ ಏನಾಗ್ತಿದೆ, ಆ ಡಾಲರ್ ಪ್ರೈಸ್ ಈಗಿನ ಡಾಲರ್ ಪ್ರೈಸ್ ಏನಿದೆ ಕೊಟ್ಟರೆ ಮಾತ್ರ ಕಂಟೈನರ್ಸ್ ರಿಲೀಸ್ ಮಾಡ್ತಾರೆ. ಓಕೆ ಓಕೆ ಸೊ ಹಂಗಾಗಿ ಗಾಡಿಗಳು ಸ್ಟಾಕು ಕಡಿಮೆ ಇದಾವೆ, ಜೊತೆಗೆ ಪ್ರೈಸು ಕೂಡ ಜಾಸ್ತಿ ಆಗ್ತಾ ಇದೆ. ಓಕೆ ಬಟ್ ಇದು ತುಂಬಾ ಚೆನ್ನಾಗಿದೆ ಹೌದು. ವೀಕ್ಷಕರೇ. ಈ ಕಲರ್ ತುಂಬಾ ಜನ ಇಷ್ಟಪಡ್ತೀರಾ ನನಗೆ ಗೊತ್ತು, ಮ್ಯಾಟ್ ಗ್ರೀನ್ ಇದು, ಹೌದು. ಪಿಸ್ತಾ ಕಲರ್ ಅಂತಾನೂ ಕೂಡ ಕರಿಬಹುದು. ಜಸ್ಟ್ 4500 ರೂಪೀಸ್ ಕೊಡ್ತಾ ಇದ್ದಾರೆ. 2 EMI ಕಟ್ಬಿಟ್ಟು ಅಂದ್ರೆ 9000 ಕಟ್ಬಿಟ್ಟು ನಿಮ್ಮ ಮನೆ ಬಾಗಿಲಿಗೆ ಇದನ್ನ ತಗೊಂಡು ಹೋಗ್ಬೋದು. ನಾನ್ ರಿಜಿಸ್ಟರ್ಡ್ ವೆಹಿಕಲ್. ಇದೊಂದು 5 ರಿಂದ 6 ಗಾಡಿ ಸ್ಟಾಕ್ ಅಲ್ಲಿ ಇದೆ. 5 ರಿಂದ 6 ಅಷ್ಟೇ ಇರಲ್ಲ. ಈ ಕಲರ್ ಈ ಕಲರ್ ಈ ಕಲರ್ ಓಕೆ ಓಕೆ. ಇದು ಯಾವ ಮಾಡೆಲ್ ಸರ್ ಇದು? ಸರ್ ಇದು ಆಕ್ಟಿವಾ ಮಾಡಲ್, ಎಲ್ಲರಿಗೂ ಫ್ಯಾಮಿಲಿ ಪರ್ಪಸ್ಗೋಸ್ಕರ ಯೂಸ್ ಮಾಡಬಹುದು. ಸೊ ಹೋಂಡಾ ಆಕ್ಟಿವಾ ತರನೇ ಬರುತ್ತೆ. ಹೋಂಡಾ ಆಕ್ಟಿವಾ ತರನೇ ಇದೆ. ಸೇಮ್ 12 ಇಂಚಸ್ ಟೈರ್ಸ್ ಬರುತ್ತೆ. ತೋರಿಸಿ ಸರ್ ಅದು ಅಡ್ಡ ಮಾಡಿ ನಾನು ನೋಡ್ತೀನಿ. 12 ಇಂಚಸ್ ಇದು. ಹೌದು. ನಮ್ಮ ಆಲ್ಮೋಸ್ಟ್ ಕಾರ್ ಟೈರ್ ತರನೇ ಬರುತ್ತೆ ಇದು. ಹೌದು. ಇಷ್ಟಪ್ಪ ಇದೆ ಸರ್ ಇದು. 12 ಇಂಚ್ ಟೈರ್ ಬರುತ್ತೆ. ಸೊ ನಿಮಗೆ ಈ ಗಾಡಿಗಳಲ್ಲಿ ಸ್ಟಡಿನೆಸ್ ಜಾಸ್ತಿ, ಅಂದ್ರೆ ಸ್ಟೆಬಿಲಿಟಿ ಜಾಸ್ತಿ. ಸೀಟು ದೊಡ್ಡದು. ಸೀಟು ದೊಡ್ಡದು, ಯಾಕಂದ್ರೆ ಫ್ಯಾಮಿಲಿ ಪರ್ಪಸ್ಗೆ ಅಂತ ಬಿಟ್ಟಂತ. ಸೊ ವೆಯ್ಟ್ ಕೂಡ ನಿಮ್ಗೆ ಅರೌಂಡ್ ಒಂದು 200 to 250 kgs ವರೆಗೂ ಲೋಡ್ ಕೆಪಾಸಿಟಿ ಇದೆ. ಪರವಾಗಿಲ್ಲ. 2 ಮಾಡೆಲ್ ಇದೆ ಸರ್ ಇದರಲ್ಲಿ. ಹೌದು ಸರ್. ಇದು ಫಸ್ಟ್ ಮಾಡೆಲ್ ಬಂದಿದ್ದು. ಓಕೆ. ಇದು ಸೆಕೆಂಡ್ ಮಾಡೆಲ್. ಇದು ಅಪ್ಗ್ರೇಡೆಡ್ ಮಾಡೆಲ್. ಎರಡು ಅವೈಲೇಬಲ್ ಇದೆ. ಎರಡು ಅವೈಲೇಬಲ್ ಇದೆ ನೋಡಿ ವೀಕ್ಷಕರೇ. ಸೊ ಯಾರಿಗೆ ಸ್ವಲ್ಪ ಹೈ ಸ್ಪೀಡ್ ವೆಹಿಕಲ್ ಬೇಕು, ಕ್ವಿಕ್ ಬೇಕು ಅಂತವರು ಡೆಫಿನೆಟ್ಲಿ ಇದನ್ನ ನೋಡಬೇಕು. ಆಕ್ಟಿವಾ ಮಾಡೆಲ್ಗೆ ಹೋಗ್ಬೋದು. ಹೋಂಡಾ ಆಕ್ಟಿವಾ ಅಲ್ಲ ಇದು ಆಕ್ಚುಲಿ EV ಅಲ್ಲಿ ಆಕ್ಟಿವಾ ಅನ್ನೋ ಹೇಳ್ಬೋದು. ಸೇಮ್ ಮಾಡೆಲ್. ಸೊ ನೋಡಿ ಹಿಂದ್ಗಡೆ ನಿಮಗೆ ಮೆಟಲ್ ಇದು ಕೂಡ ಕೊಡ್ತಾರೆ. ಸೊ ಏನಾದ್ರು ಕಟ್ಬೋದಲ್ಲ ಸರ್ ಬೇಕಾದ್ರೆ? ಆರಾಮಾಗಿ ಕಟ್ಕೋಬಹುದು ಸರ್. ಕಟ್ಕೊಳ್ಳೋದಕ್ಕಂತ ಬಿಟ್ಟಂತಾನು ಆಪ್ಷನ್ ಕೊಟ್ಟಿದ್ದಾರೆ. ಓಕೆ ಓಕೆ. ಸೊ ಆ ರೀತಿ ಇದೆ. ಇದರದ್ದು ರೇಂಜ್ ಎಷ್ಟು, ಸ್ಪೀಡ್ ಎಷ್ಟು ಸರ್? ರೇಂಜ್ ಇದು ನಿಮಗೆ 50 to 60 ಇಂದ ಸ್ಟಾರ್ಟ್ ಆಗುತ್ತೆ. 3 years ವ್ಯಾರಂಟಿ ಬರುತ್ತೆ ಬ್ಯಾಟ್ರಿ. ಓಕೆ. EVಗಳಲ್ಲೆಲ್ಲ ನಾವು ಇದಕ್ಕೆ ಬೆಸ್ಟ್ ಸ್ಪೀಡ್ ಕೊಡ್ತೀವಿ ಸರ್. ಇದೇ ಬೆಸ್ಟ್. ಹೌದು. ಓಕೆ. ಸೊ ವೀಕ್ಷಕರು ಯಾರಾದರೂ ಸ್ವಲ್ಪ ಹೈ ಸ್ಪೀಡ್ ಬೇಕು ನಮಗೆ ಅಂತಂದ್ರೆ ಡೆಫಿನೆಟ್ಲಿ ಈ ಮಾಡೆಲ್ ಅನ್ನ ಚೂಸ್ ಮಾಡ್ಕೋಬಹುದು. ಸರ್ ಇದಕ್ಕೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಆಷಾಢ ಆಫರ್ ಪ್ರೈಸ್ ಆಷಾಢ ಆಫರ್ ಪ್ರೈಸ್ ಬಂದು ಇದನ್ನ 7000 ಮಾಡ್ತೀವಿ. 7000 ಜಸ್ಟ್ 7000 2 EMI ಕಟ್ಬಿಟ್ಟು ತಗೊಂಡು ಹೋಗ್ಬೋದು. ಹೌದು ಹೌದು. ನೋಡಿ ವೀಕ್ಷಕರೇ 7000 ರೂಪೀಸ್ ಕೊಟ್ಟು ಮಾಡ್ತಾ ಇದ್ದಾರೆ. ಅಂದ್ರೆ 14000 ನಿಮ್ಮ ಹತ್ರ ಇದ್ರೆ ಬನ್ನಿ EMI ಕಟ್ಕೊಳ್ಳಿ, ತಗೊಂಡು ಹೋಗಿ. ಇದು ಸಾಕಾಗುತ್ತೆ ಸರ್. ಇವಾಗ ಕಾಲದಲ್ಲಿ ಪೆಟ್ರೋಲೇ ನಾವು ಆಲ್ಮೋಸ್ಟ್ ಒಂದು 6-7 ರೂಪಾಯಿ ಪ್ರತಿ ತಿಂಗಳು ಆಗ್ತಾ ಇರ್ತೀವಿ. ಹೌದು ಸರ್. ಕರೆಕ್ಟಾ ಸರ್? ಕರೆಕ್ಟ್. ಅಲ್ಲಿ ಕಟ್ಟೋ ಬದಲು ನಾವು ಇದು EMI ಕಟ್ಬಿಟ್ಟು ಹೊಸ ಗಾಡಿ ಬಂದ್ಬಿಡ್ತಲ್ಲ ಸರ್? ಹೌದು ಸರ್, ನಾನು ಅದೇ ಅಷ್ಟೇ ಹೇಳೋದು. ನಾವು ಎಲೆಕ್ಟ್ರಿಕ್ ಗಾಡಿಗಳಿಗೆ ಏನಕ್ಕೆ ಹೋಗಿ ಅಂತ ಹೇಳ್ತೀವಿ ಅಂತಂದ್ರೆ, ಇಲ್ಲಿ ಕಸ್ಟಮರ್ಸ್ ಗಾಡಿ ಪರ್ಚೇಸ್ ಮಾಡೋದಕ್ಕೂ EMI ಕಟ್ತಾರೆ, ಜೊತೆಗೆ ಪೆಟ್ರೋಲ್ಗೂ ದುಡ್ಡು ಹಾಕ್ಲೇಬೇಕು. ದಿನ ಎರಡು ಆಗೇ ಆಗುತ್ತೆ. ತಿಂಗಳಿಗೆ ನೀವು ನೋಡ್ಕೊಂಡಾಗ ಪೆಟ್ರೋಲ್ಗೆ ಒಂದು ಏನಿಲ್ಲ ಅಂತಂದ್ರೆ ಒಂದು ಅರೌಂಡ್ ಒಂದು 4 ರಿಂದ 5,000 ರೂಪಾಯಿ ಮಿನಿಮಮ್. ಒಂದು 40 ಕಿಲೋಮೀಟರ್ಸ್ ಕೊಡುತ್ತಾ ಯಾವ್ದೇ ಗಾಡಿಗಳಾದ್ರೂ ಅಷ್ಟೇ ಒಂದು 40 ರಿಂದ 50. ಸೊ ಅದೇ ಗಾಡಿಗಳು ಇವೆಲ್ಲ ನಿಮಗೆ ಒಂದು ಚಾರ್ಜ್ ಅಲ್ಲಿ ಕಂಪ್ಲೀಟ್ ಆಗಿ ನೀವು ಆರಾಮಾಗಿ ಓಡಾಡಿಸ್ಕೊಂಡ್ಬೋದು. 180 ತನಕ ಹೋಗ್ಬೋದಲ್ಲ ಸರ್? 180 ವರೆಗೂ ಓಡಿಸ್ಕೊಬಹುದು. ಕರೆಕ್ಟ್ ಆಗಿ ಹೇಳಿದ್ರಿ ಸರ್. ವೀಕ್ಷಕರೇ ಪ್ರತಿದಿನ ನೋಡಿ ಆಸ್ ಅ ಯೂಶುವಲ್ ಕಮ್ಯೂಟರ್ 100 ರಿಂದ 200 ರೂಪಾಯಿ ಅಂತೂ ಎಲ್ಲರೂ ಖರ್ಚು ಮಾಡೇ ಮಾಡ್ತಾರೆ. ಹೌದು. ಪೆಟ್ರೋಲಿಗೆ 100 to 200 200 ಖರ್ಚು ಮಾಡಿದ್ರೆ ಸಿಗ್ತಾ ಇರೋ ರೇಂಜ್ ನಮಗೆ 80 ಕಿಲೋಮೀಟರ್ ಅಷ್ಟೇ ಮ್ಯಾಕ್ಸ್ ಅಂತಂದ್ರೆ. ಬಟ್ ವೀಕ್ಷಕರೇ ಇವುಗಳ ಮೇಲೆ ನೀವು 1 ಟೈಮ್ ಪೇಮೆಂಟ್ ಮಾಡಿದ್ರೆ ನಿಮಗೆ ಸಿಗ್ತಾ ಇರೋದು 180 ವರೆಗೂ ಕೂಡ ನೀವು ಇದರಲ್ಲಿ ರೇಂಜ್ ಅನ್ನ ಮಾಡ್ಕೋಬಹುದು. ಇದ್ರೂ ಕೂಡ ನಮಗೆ ಲಿಥಿಯಂ ಎಲ್ಲ ಆಪ್ಷನ್ ಇದೆಯಾ ಇದರಲ್ಲಿ? ಹೌದು ಸರ್, ಲಿಥಿಯಂ ಎಲ್ಲ ಆಪ್ಷನ್ ನಾ ಇದು ಕೊಡೋದೇ ಲಿಥಿಯಂ ಅಲ್ಲಿ. ಎಲ್ಲ ಲಿಥಿಯಂ ಕೊಡ್ತೀರಾ ಇದಕ್ಕೆ? ಹೌದು, ಲಿಥಿಯಂ ಬ್ಯಾಟರೀಸ್ ಗಳೆಲ್ಲ ಇಲ್ಲಿ ಇದಾವೆ, ನೋಡಬಹುದು. ಓಕೆ. ಈ ಲಿಥಿಯಂ ಬ್ಯಾಟರೀಸ್ ಗಳು ಇದು LFP ಸರ್. ಇದು LFP ನ? ಇದು ಲಿಥಿಯಂ ಫೆರಸ್ ಫಾಸ್ಫೇಟ್. ಇದು ಲಿಥಿಯಂ ಅಯಾನ್. ಹೌದು. ನಾವು ಜಾಸ್ತಿ ಮೈಲೇಜ್ ಕೊಡುತ್ತೆ ನಿಮಗೆ? ಸೊ ಮೈಲೇಜ್ ನಾವು ಎಷ್ಟು ಹಾಕ್ತಿವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ. ಸೊ ಮೈಲೇಜ್ ಏನು ತೊಂದರೆ ಇಲ್ಲ. ಬಟ್ ಲಿಥಿಯಂ ಅಯಾನ್ಗೂ ಲಿಥಿಯಂ ಫೆರಸ್ ಫಾಸ್ಫೇಟ್ಗೂ ಇರೋ ವ್ಯತ್ಯಾಸ ಏನು ಅಂತಂದ್ರೆ, ಲಿಥಿಯಂ ಫೆರಸ್ ಫಾಸ್ಫೇಟ್ ಬಂದು ಲೈಫ್ ಟೈಮ್ ಜಾಸ್ತಿ, ಅದಕ್ಕೆ ಲೈಫ್ ಜಾಸ್ತಿ, ಸೈಕಲ್ಸ್ ನಂಬರ್ ಆಫ್ ಸೈಕಲ್ಸ್ ಜಾಸ್ತಿ. ಇನ್ನು ಲಿಥಿಯಂ ಅಯಾನ್ ಅದಕ್ಕೆ ಹೋಲಿಸ್ಕೊಂಡಾಗ ಕಡಿಮೆ ಇರುತ್ತೆ. ಹೌದು. ಮಾಡೆಲ್ ತೋರಿಸ್ತಾ ಸರ್, ಇದೊಂದು ಹೊಸ ಮಾಡೆಲ್, ಓಲಾ ಮಾಡೆಲ್. ಓಕೆ. ನೋಡಬಹುದು ನೀವು, ಆಲ್ಮೋಸ್ಟ್ ಆಲ್ ಓಲಾ ತರನೇ ಬಾಡಿ ಸ್ಟ್ರಕ್ಚರ್ ಅದೇ ತರನೇ ರಿಸೆಂಬಲ್ ಆಗುತ್ತೆ. ಓಕೆ. ಸೊ ಈ ಗಾಡಿ ಬಂದು ನಿಮಗೆ ಬಟನ್ಸ್ ಗಳಾದ್ರೂ ನೋಡಿರ್ಬೋದು. ಇಲ್ಲಿ ನೋಡಿ, ಸ್ವಲ್ಪ ಹೈ ಕ್ವಾಲಿಟಿ ಹೈ ಕ್ವಾಲಿಟಿ ಇದೆ. ಇದೆಲ್ಲ ಬಟನ್ಸ್ ಆಗಿರ್ಬೋದು ಅಥವಾ ಡಿಸ್ಪ್ಲೇ ಆಗಿರ್ಬೋದು, ಎಲ್ಲ ಹೈ ಕ್ವಾಲಿಟಿ ಚೆನ್ನಾಗಿದೆ. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಓಕೆ. ಸೊ ಇಲ್ಲಿ ಒಂದು ಮೊಬೈಲ್ ಹೋಲ್ಡರ್ ಕೂಡ ಇದೆ. ಮೊಬೈಲ್ ಹೋಲ್ಡರ್ ಇದೆ, ಲೆಗ್ ಸ್ಪೇಸ್ ಜಾಸ್ತಿ ಇದೆ. ಆಮೇಲೆ ಬೂಟ್ ಸ್ಪೇಸ್ ಬಂದು ನೀವು ನೋಡ್ಬೋದು ಇಷ್ಟಿದೆ. ಅಯ್ಯೋಯ್ಯಪ್ಪ, ಏನು 20 ಲೀಟರ್ ಇದೆಯಲ್ಲ ಸರ್ ಇದು? ಏನಕ್ಕೆ ಅಂತಂದ್ರೆ ಎಲ್ಲ ಗಾಡಿಗಳಲ್ಲೂ ಇದು ಸೀಟ್ ಕೆಳಗಡೆ ಬ್ಯಾಟ್ರಿ ಬರುತ್ತೆ, ಬಟ್ ಇದು ಸೀಟ್ ಕೆಳಗಡೆ ಬ್ಯಾಟ್ರಿ ಬರೋದಿಲ್ಲ. ಎಲ್ಲಿ ಬರುತ್ತೆ ಬ್ಯಾಟ್ರಿ? ಇದ್ರದ್ದು ಬ್ಯಾಟ್ರಿ ಬಂದು ಇದು ನಿಮಗೆ ಫುಟ್ ಕೆಳಗಡೆ ಬರುತ್ತೆ. ಸೊ ಇಲ್ಲಿ ಬರುತ್ತೆ ಬ್ಯಾಟ್ರಿ? ಹೌದು. ಅದಕ್ಕೋಸ್ಕರ ಇಷ್ಟು ದೊಡ್ಡದು ಬೂಟ್ ಸ್ಪೇಸ್ ಜಾಸ್ತಿ ಇದೆ. 20 ಲೀಟರ್ ಅಂತೂ ಆರಾಮ್ ಒಂದು ಕ್ಯಾನ್ ಇಟ್ಕೊ ಬರ್ಬೋದು ಸರ್. 20. ಹೌದು ಸರ್. ಇದೇನಂದ್ರೆ ಏನಂತಂದ್ರೆ, ಇದು ಮಕ್ಕಳಿಗೆ, ಲೇಡೀಸ್ಗೆ ಒಂದ್ ಸ್ವಲ್ಪ ಹೈಟು ಕೂಡ ಕಡಿಮೆ ಇದೆ. ಸೊ ಹಾಗಾಗಿ ಮಕ್ಕಳು ಅಥವಾ ಲೇಡೀಸ್ಗೆ ಆರಾಮಾಗಿ ಇದನ್ನ ಯೂಸ್ ಮಾಡ್ಬೋದು. ಇನ್ನೊಂದೇನಂದ್ರೆ ಇದಕ್ಕೆ ಬ್ಯಾಕ್ ರೆಸ್ಟ್ ಬರುತ್ತೆ. ಬ್ಯಾಕ್ ರೆಸ್ಟ್ ಆಲ್ರೆಡಿ ಇದ್ರ ಜೊತೆಲೇ ಬಂದ್ಬಿಡುತ್ತೆ. ಮಕ್ಕಳಿಗೆ ಆರಾಮಾಗಿ ವರ್ಕ್ ಕೂತ್ಕೊಳ್ಳೋದಕ್ಕೆ ಸಾಫ್ಟ್ ಆಗಿದೆ. ಅಥವಾ ಲೇಡೀಸ್ಗೂ ಫ್ಯಾಮಿಲಿ ಪರ್ಪಸ್ಗೂ
ಅದು ಆರಾಮಾಗಿ ಕೂರೋದಕ್ಕೆ ವ್ಯವಸ್ಥೆ ಇದೆ. ಬ್ಯಾಕ್ ಲೈಟ್ ಕೂಡ ಕ್ರೇಜಿ. ಹೌದು, ಬ್ಯಾಕ್ ಲೈಟ್ ನೀವು ನೋಡ್ಬೋದು ನೋಡಿ ವೀಕ್ಷಕರೇ, ಈ ಥರ ಬರುತ್ತೆ. ಚೆನ್ನಾಗಿದೆ ಸರ್. DRLs ಎಲ್ಲ ತುಂಬ ಚೆನ್ನಾಗಿದೆ. ನೋಡಿ ಅಂಡ್ ವೀಕ್ಷಕರೇ ಇದ್ರದ್ದು ಅಷ್ಟೇ. ಇನ್ನು ನಿಮಗೆ ಇಂಡಿಕೇಟರ್ಸ್ ತೋರಿಸ್ತೀನಿ. ಇಲ್ಲೂ ಡಿಸ್ಕ್ ಬ್ರೇಕ್ ಹಿಂದ್ಗಡೆನೂ ಬರುತ್ತಾ ಇದು? ಸರ್ ಇದು ಹೌದು, ಇನ್ನೊಂದು ಹೇಳೋದು ಮರ್ತೋದೆ, ಇದು ಫ್ರಂಟ್ ಬ್ಯಾಕು ಎರಡೂ ಡಿಸ್ಕ್ ಬ್ರೇಕ್. ಎರಡು ಕಡೆ ಡಿಸ್ಕ್ ಬ್ರೇಕ್. ಎರಡು ನೋಡಿ ವೀಕ್ಷಕರೇ, ಸಸ್ಪೆನ್ಷನ್ ಹೆವಿ ಇದೆ ನೋಡಿ. ಇಲ್ಲೂ ಡಿಸ್ಕ್ ಬ್ರೇಕ್ ಇದೆ ನಿಮಗೆ, 12 ಇಂಚ್ ಟೈರು ನೋಡ್ತಾ ಇರ್ಬೋದು. ಆ್ಯಂಡ್ ಫ್ರಂಟಲ್ಲೂ ಕೂಡ ಡಿಸ್ಕ್ ಬ್ರೇಕ್ ನೋಡಿ, ಇಲ್ಲೂ ಕೂಡ ಡಿಸ್ಕ್ ಬ್ರೇಕು. ಸೂಪರ್ ಮಾಡೆಲ್ ಸರ್ ಇದು. ಸರ್ ಇದು ಮೈಲೇಜ್ ಎಷ್ಟು ಕೊಡುತ್ತೆ ಸರ್ ಇದು? ಸರ್ ಮೈಲೇಜ್ ನಿಮಗೆ ಅದನ್ನ ಹೇಳಿದಲ್ಲ ಸರ್, 30 to 40 ಇಂದ ನಿಮಗೆ ಅರೌಂಡ್ ಒಂದು 160 ವರೆಗೂ ಮಾಡ್ಕೊಬೋದು. ಓ, ಎಲ್ಲ ಯಾವ್ದು ಬೇಕು ಕಸ್ಟಮೈಸ್ ಮಾಡ್ಕೊಬೋದು. ಯಾವ್ದು ಬೇಕಾದ್ರೂ ನಾವು ಇದು ಮಾಡ್ಕೋಬಹುದು, ಚೇಂಜ್ ಮಾಡ್ಕೋಬಹುದು. ಇದು DRLs, ಇದು ಫ್ರಂಟ್ DRL. ಹೌದು. ಸೊ ಇನ್ನು ಹೆಡ್ಲೈಟ್ ಇದು ಕೆಳಗಡೆ ಇರೋದು ಹೆಡ್ಲೈಟ್. ಸೊ ನಿಮಗೆ ಹೈ ಬೀಮ್, ಲೋ ಬೀಮ್ ಈ ಥರ ಬರುತ್ತೆ. ನೆಕ್ಸ್ಟ್ ಲೆವೆಲ್ ಇದೆ ಸರ್ ಇದು. ಇದು ಇಂಡಿಕೇಟರ್ಸ್ ಮುಂದೆಗಡೆ ಇಲ್ಲಿ ಬರುತ್ತೆ. ಒಂಥರ ಫ್ಯೂಚರ್ ಇಂದ ಬಂದಂಗಿದೆ ಸರ್ ಗಾಡಿ ಇದು. ಹೌದು ಸರ್, ಇದಕ್ಕೆ ಏನು ರೇಟ್ ಹೇಳ್ತಾ ಇದ್ದಾರೆ ಸರ್ ಇದಕ್ಕೆ? ಸರ್ ಇದನ್ನ ಅದನ್ನೇ ಹೇಳಿದ್ನಲ್ಲ. ಸೊ ಇವಾಗ ನಿಮ್ಗೆ ಏನಾದರೂ ಮೈಲೇಜ್ ಸ್ಟಾರ್ಟಿಂಗ್ ನಿಂದ ಬೇಕು ಅಂತಂದ್ರೆ ಅರೌಂಡ್ ಒಂದು 5000 to 6000 ಇಂದ ಸ್ಟಾರ್ಟ್ ಆಗುತ್ತೆ. 2000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಇಟ್ ಮೈಟ್ ರೇಂಜ್ ಅಪ್ ಟು ಅರೌಂಡ್ ಒಂದು 8000 ವರೆಗೂ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್. ಡಿಪೆಂಡ್ ಆನ್ ಮೈಲೇಜ್ ಡಿಪೆಂಡ್. ಅಂದ್ರೆ ನೀವು ಹೇಳ್ತಾ ಇರೋದು ಇದು 10 ರಿಂದ 12,000 ಕೂಡ ತಗೊಂಡೋಗ್ಬೋದಾ ನಾವು ಇದನ್ನ? ಹೌದು. ನೋಡಿ ವೀಕ್ಷಕರೇ, 10 to 12,000 ಕೊಟ್ಬಿಟ್ಟು 2 EMI ಪೇಮೆಂಟ್ ಮಾಡ್ಬಿಟ್ಟು ನೀವು ಇದನ್ನ ತಗೊಂಡು ಹೋಗ್ಬೋದು. ಸ್ಪೀಡ್ ಕೊಡುತ್ತಾ ಸರ್ ಇದು? ಸ್ಪೀಡ್ ನಾರ್ಮಲ್ ಆಗಿ ಬರುತ್ತೆ ಸರ್. ಒಳ್ಳೆ ಬರುತ್ತೆ. ನಾನ್ ರಿಜಿಸ್ಟರ್ ವೆಹಿಕಲ್ಸ್ ಅಲ್ಲಿ ಯಾವ ರೀತಿ ಬರುತ್ತೋ ಅದೇ ತರನೇ ಬರುತ್ತೆ. ನಂಬರ್ ಏನು ಬೇಕಾಗಿಲ್ಲ ಇಲ್ಲ. ಇದಕ್ಕೆ. ಇನ್ನು ಇದಕ್ಕೂ ಕೂಡ ಮಾಮೂಲಿ ನಾರ್ಮಲ್ ಆಗಿ ನಿಮಗೆ ರಿಮೋಟ್ಸ್ ಬರುತ್ತೆ. ರಿಮೋಟ್ ಎಲ್ಲ ಆಪ್ಷನ್ಸು ಇದಾವೆ. ಡಿಸೈನ್ ಮಾತ್ರ ಬೇರೆ ತರನೇ ಇದೆ, ಡಿಫ್ರೆಂಟ್ ಆಗಿ ಕೊಟ್ಟಿದ್ದಾರೆ ಅಲ್ವಾ? ಹೌದು. ಸೊ ಆಂಟಿ ಥೆಫ್ಟ್ ಇರ್ಬೋದು, ರಿವರ್ಸ್ ಇರ್ಬೋದು, ಕ್ರೂಸ್ ಕಂಟ್ರೋಲು ಎಲ್ಲ ಕೊಡ್ತಿರಲ್ಲ ಸರ್ ಇದರಲ್ಲಿ? ಹೌದು ಸರ್, ಎಲ್ಲ ಇದೆ, ಎಲ್ಲ ಆಪ್ಷನ್ಸು ಇದಾವೆ. ಸೊ 6000 ಇಂದ ಸ್ಟಾರ್ಟ್. ಹೌದು, 6000 ಇಂದ ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ ಇನ್ನೊಂದು ಮಾಡೆಲ್ ಅಂದ್ರಲ್ಲ, ಯಾವ್ದು ಸರ್ ಅದು? ಸರ್ ಇದ್ರದ್ದೇ ದೊಡ್ಡ ಮಾಡಲ್. ಹಾ. ಇವಾಗ ಇದೇನಿದೆ ಇದೇ ತರನೇ ದೊಡ್ಡ ಮಾಡಲ್ ಬರುತ್ತೆ. ಇನ್ನೊಂದು ಇಲ್ಲಿದೆ 9 ಬಾಟ್ ಅಂತ ಹೇಳ್ಬಿಟ್ಟು. ಸೊ 9 ಬಾಟ್ ಅಂತಾನೆ ಇದು? ಹೌದು. ಇದ್ರ ಬಗ್ಗೆ ಹೇಳಿ. ಇದು 9 ಬಾಟ್ ಅಂತ ಹೇಳ್ಬಿಟ್ಟು. ಸೊ ಇದು ಬಂದು ನಿಮ್ಗೆ ಈ ಗಾಡಿಗಿಂತ ಒಂದ್ ಸ್ವಲ್ಪ ಸ್ವಲ್ಪ ದೊಡ್ಡದು ಗಾಡಿ. ಸೊ ಇವಾಗ ಮುಂಚೆ ಏನ್ ನೋಡಿದ್ರಲ್ಲ ಆ ಗಾಡಿಗಿಂತ ಒಂದ್ ಸ್ವಲ್ಪ ದೊಡ್ಡದು. ಬಟ್ ಡಿಸೈನ್ ಎಲ್ಲ ಆಲ್ಮೋಸ್ಟ್ ಆಲ್ ಅದೇ ತರನೇ ಇದೆ, ಸೇಮ್ ಐಡೆಂಟಿಕಲ್ ಗಾಡಿ. ದೊಡ್ಡ ಗಾಡಿ ಆದ್ರೆ ಇದ್ರೊಳಗೆ ಆಪ್ಷನ್ ಇನ್ನೊಂದೇನಂತಂದ್ರೆ ಇದು 3 ತರ ಗಾಡಿ ಆನ್ ಮಾಡ್ಬೋದು. 3 ತರ NFC ಕಾರ್ಡ್ ಒಂದು ಬರುತ್ತೆ, ಕಾರ್ಡ್ ಅಲ್ಲಿ ಆನ್ ಮಾಡ್ಬೋದು. ಜೊತೆಗೆ ರಿಮೋಟ್ಸ್ ಇದಾವೆ, ಜೊತೆ ಕೀನೂ ಇದೆ. 3 ಆಪ್ಷನ್ ಇದೆ. ಆಮೇಲೆ ಇದರೊಳಗೆ ಮೇನ್ ಫೀಚರ್ ಏನು ಅಂತ ಅಂದ್ರೆ, ಈಗ ಹೊಸದಾಗಿ ನೀವು ನೋಡ್ತಾ ಇರ್ಬೋದು, ಏತರಿಂದ ಒಂದು ಗಾಡಿ ಬಂದಿದೆ, ಟ್ರಾಕ್ಷನ್ ಕಂಟ್ರೋಲ್ ಇದೆ. ಸೊ ಆ ಟ್ರಾಕ್ಷನ್ ಕಂಟ್ರೋಲ್ ಬಂದು ಈ ಗಾಡಿಲಿ ಇದರೊಳಗೂ ಟ್ರಾಕ್ಷನ್ ಕಂಟ್ರೋಲ್ ಇದೆ. ಅಂದ್ರೆ ಹಿಲ್ ಹೋಲ್ಡ್ ಮಾಡುತ್ತೆ ಇದೆ. ಹಿಲ್ ಹೋಲ್ಡ್ ಇದೆ. ಟ್ರಾಕ್ಷನ್ ಕಂಟ್ರೋಲ್ ಅಂತಂದ್ರೆ ಯೂಶಲಿ ಏನಂತಂದ್ರೆ, ಏನಾದ್ರು ಕೆಸರು ಕೊಚ್ಚಲಿ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಸ್ಕಿಡ್ ಆಗುತ್ತಲ್ಲ, ಆ ತರ ಸ್ಕಿಡ್ ಆಗ್ದಂಗೆ ಇದು ಕಂಟ್ರೋಲ್ ಮಾಡ್ಕೊಂಡು ಹೋಲ್ಡ್ ಮಾಡ್ತಾ ಇದು ಹೋಲ್ಡ್ ಮಾಡುತ್ತೆ. ಅಷ್ಟು ಅಡ್ವಾನ್ಸ್ ಆಗಿದೆ ಇದು. ಅಷ್ಟು ಅಡ್ವಾನ್ಸ್ ಆಗಿದೆ. ಏನ್ ರೇಟ್ ಹೇಳ್ತಾ ಇದ್ರೆ ಸರ್ ಇದಕ್ಕೆ? ಸರ್ ಇದು ನಿಮ್ಗೆ ಅರೌಂಡ್ ಒಂದು 8,000 ರೂಪಾಯಿ. ಹೌದು. ಅಂದ್ರೆ ನಾವು 16,000 ಪೇಮೆಂಟ್ ಮಾಡಿ ಡೌನ್ ಪೇಮೆಂಟ್ ಮಾಡಿ ತಗೊಂಡೋಗ್ಬೋದು. ನೋಡಿ ವೀಕ್ಷಕರೇ, ಜಸ್ಟ್ 8,000 ರೂಪೀಸ್ EMI ಅಲ್ಲಿ ಇದನ್ನ ನಿಮಗೆ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಟ್ರಾಕ್ಷನ್ ಕಂಟ್ರೋಲ್ ಜೊತೆ ಬರುತ್ತೆ ಅಂಡ್ ರೇಂಜ್ ಕೂಡ ನಾವು ಕಸ್ಟಮೈಸ್ ಮಾಡಬಹುದು ಸರ್. ಇದು 160 to 180 ವರೆಗೂ ಮಾಡ್ಕೋಬಹುದು. 180 ವರೆಗೂ ಮಾಡಬಹುದು. ಇದು ಸೈಡ್ ಅಲ್ಲೆಲ್ಲ ಲೈಟ್ ಕೊಟ್ಬಿಟ್ಟಿದ್ದಾರೆ ಇದಕ್ಕೆ. ಹೌದು ಸರ್, ಇದು ನೋಡಿ ಹೊರಗಡೆ ಏನಾದ್ರು ಕತ್ಲಲ್ಲಿ ಹೋಗ್ಬೇಕಾರೆ ಗೊತ್ತಾಗ್ಲಿ ಅಂತ ಗಾಡಿದು ವಿಡ್ತ್ ಎಷ್ಟಿದೆ ಅಂತ ಕೊಡೋದಕ್ಕೆ ಒಳ್ಳೆ ಈಸಿ ಇದು ಅಂಡ್ ಅಷ್ಟೇ ಅಲ್ಲದೆ ಸ್ಟೈಲಿಶ್ ಆಗಿದೆ. ಓಕೆ ನೋಡಿ, ಇದು ಬ್ಯಾಕ್ ಲೈಟ್ಸ್ ಕೂಡ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಯಾವ ಮಾಡೆಲ್ ಸರ್? ಇವಾಗ ನೆಕ್ಸ್ಟ್ ಅದೇ ನಾರ್ಮಲ್ ಆಗಿ ನಾವು ಝೀಲಿಯೋಗೆ ಅಸೋಸಿಯೇಟ್ ಆಗಿರೋದ್ರಿಂದ ಝೀಲಿಯೋ ಕಂಪ್ನಿಯಿಂದ ಬಂದಿರೋಂಥ ಗಾಡಿ ಇದು ಗ್ರೇಸಿ ಐ ಅಂತ. ಸೊ ಇದು ನೋಡ್ಬೋದು, ಮಲ್ಟಿ ಕಲರ್ಸ್ ಇದು ಈ ಮಾಡೆಲ್ ಅಲ್ಲಿ ಬರೋದು. ಪರ್ಟಿಕ್ಯುಲರ್ ಇದೊಂದು ಕಲರ್ ಅಲ್ಲಿ ಈ ತರ ಮಲ್ಟಿ ಕಲರ್ ಬರುತ್ತೆ. ಇನ್ನು ಮಿಕ್ಕಿದ್ದು ರೆಡ್ ಒಂದು ಬರುತ್ತೆ, ಸಿಲ್ವರ್ ಒಂದು ಬರುತ್ತೆ. ಬಟ್ ತುಂಬಾ ನೋಡೋಕೆ ತುಂಬಾ ಚೆನ್ನಾಗಿದೆ ಕಲರ್. ಸೊ ವೀಕ್ಷಕರೇ, ಯಾರಾದ್ರೂ ಸ್ವಲ್ಪ ಫಂಕಿ ಆಗಿರೋದು ಬೇಕು ಅಂತಂದ್ರೆ ಇದನ್ನ ಚೂಸ್ ಮಾಡ್ಬೋದು. ಗ್ರೇಸಿ ಐ ಅಂತ. ಸೊ ಇಲ್ಲಿ ಎರಡು ನಮಗೆ ಮೊಬೈಲ್ ಆರ್ಡರ್ ಸಿಗುತ್ತಲ್ಲ ಸರ್ ಇದು? ಹೌದು ಸರ್. ಓಕೆ, ವಿತ್ ಡಿಜಿಟಲ್ ಮೀಟರ್ ಎಲ್ಲ ಬರುತ್ತೆ ವೀಕ್ಷಕರೇ. ಎಷ್ಟು ಕಲರ್ ಸಿಗುತ್ತೆ ಅಂದ್ರೆ ಸರ್ ಇದರಲ್ಲಿ? 3 ಕಲರ್ ಇದೆ ಸರ್. 3 ಕಲರ್, ರೆಡ್ ಒಂದಿದೆ, ಸಿಲ್ವರ್ ಒಂದಿದೆ. ಓಕೆ ಸರ್, ಇದಕ್ಕೆ ಏನ್ ರೇಟ್ ಹೇಳ್ತಾ ಇದ್ರಿ ಸರ್? ಸರ್ ಇದು 7,000 ಸ್ಟಾರ್ಟ್ ಆಗಿದೆ. 7,000 ರೂಪಾಯಿಂದ ಸ್ಟಾರ್ಟ್. 2 EMI ಕಟ್ಬಿಟ್ಟು ತಗೊಂಡು ಹೋಗ್ಬೋದು. ಜೊತೆಗೆ ಇದೇನಂತಂದ್ರೆ 2 years ನಿಮಗೆ ಮೋಟ್ರು, ಕಂಟ್ರೋಲರು ಮತ್ತೆ ಚಾಸಿ. ಕಂಪ್ನಿ ಹೌದು, ಅದೊಂದೇ ಕಂಪ್ನಿ ನಿಮಗೆ 2 years ಮೋಟ್ರು, ಕಂಟ್ರೋಲರು, ಚಾಸಿ ವಾರಂಟಿ ಕೊಡೋದು. 2 ವರ್ಷ ಕೊಡುತ್ತಾ ಇದು? 2 ವರ್ಷ ಬರುತ್ತೆ. ಸೂಪರ್ ಸರ್. ನೆಕ್ಸ್ಟ್ ಮಾಡೆಲ್ ಯಾವುದು? ಸೊ ಇದ್ರದ್ದೇ ಝೀಲಿಯೋದ ನೆಕ್ಸ್ಟ್ ಮಾಡೆಲ್ ಅದಂದ್ರೆ ಲೆಜೆಂಡರ್ ಗಾಡಿ. ಇದು ಲೆಜೆಂಡರ್. ಸೊ ಇದು ಬಂದು ನಿಮಗೆ ಸೇಮ್ ಅದೇ ಇಲ್ಲಿದೆ ನೋಡಿ, 2 years ಮೋಟ್ರು, ಕಂಟ್ರೋಲರು ಮತ್ತೆ ಚಾಸಿ ವಾರಂಟಿ ಬರುತ್ತೆ. ಸೊ ಈ ಲೆಜೆಂಡರ್ ಬಂದು ಇದು ಟಾಪ್ ಮಾಡೆಲ್, ಅದು ಮತ್ತೆ ಹೊಸ ಮಾಡೆಲ್ ಝೀಲಿಯೋದಲ್ಲಿ. ನೋಡಿ ವೀಕ್ಷಕರೇ, ಎಷ್ಟು ವೈಡ್ ಆಗಿದೆ ಸ್ಪೇಸ್ ಇದೆ. ನೋಡೋದಕ್ಕೂ ಕೂಡ ತುಂಬಾ ಹೆವಿ ಇದೆ ಸರ್ ಗಾಡಿ ಇದು. ಹೌದು, ಹೆವಿ ಗಾಡಿ. ಲೆಜೆಂಡರ್ ಎಷ್ಟು ಕಲರ್ ಕೊಡ್ತೀರಾ ಸರ್ ಲೆಜೆಂಡರ್ ಅಲ್ಲಿ ನಮಗೆ? ಸರ್ ಲೆಜೆಂಡರ್ ಇದೊಂದೇ ಕಲರ್ ಇರೋದು ಈಗ ಸದ್ಯಕ್ಕೆ, ಕಂಪ್ನಿಯಿಂದ ಸ್ಟಾಕ್ ಇರೋದು. ಮತ್ತೆ ಇನ್ನೊಂದೇನಂತಂದ್ರೆ ಇದ್ರದ್ದು ಕ್ವಾಲಿಟಿ ಬಂದು ಪ್ರೀಮಿಯಂ ಕ್ವಾಲಿಟಿ ಹೆಂಗೆ ಅಂತ ಬಿಡೋದು ಗೊತ್ತಾಗುತ್ತೆ ನೋಡ್ರಿ.
ಟೈರ್ಸ್ ಕೂಡ ಸಿಎಟ್ದೇ ಹಾಕಿ. ಸಿಎಟ್ ಕೊಟ್ಟಿದ್ದಾರಲ್ವಾ ಇದರಲ್ಲಿ? ಎಲ್ಲಾ ಗಾಡಿಗಳು, ಎಲ್ಲಾ ಝೀಲಿಯೋ ಗಾಡಿಗಳು ಸಿಎಟ್ ಟೈರ್ಸೇ ಬರೋದು. ಓಕೆ, ಅವ್ರದ್ದು ಕ್ವಾಲಿಟಿಲಿ ಕಾಂಪ್ರಮೈಸ್ ಇಲ್ಲ. ಓಕೆ, ಸೂಪರ್ ಮತ್ತೆ ಆಗಿದೆ. ಪ್ರೊಜೆಕ್ಟರ್ ಹೆಡ್ಲೈಟ್ ಬರುತ್ತೆ ಇದಕ್ಕೆ. ಅರೌಂಡ್ ಒಂದು 1 ಕಿಲೋಮೀಟರ್ ದೂರದವರೆಗೂ ಬೆಳಕು ಬರುತ್ತೆ ಸರ್. ಪ್ರೊಜೆಕ್ಟ್ ಮಾಡುತ್ತೆ. ಹೌದು, ಸೂಪರ್ ಆಗಿದೆ. ಇದು ಏನ್ ರೇಟ್ ಅಲ್ಲಿ ಹೇಳ್ತಾ ಇದ್ರೆ ಸರ್ ಇದು? ಸರ್ ಇದು ನಿಮಗೆ 8,000 ಇಂದ ಆಗುತ್ತೆ ಸರ್. 8,000? ಹೌದು, ಅಂದ್ರೆ 16,000 ಕಟ್ಬಿಟ್ಟು ತಗೊಂಡು ಹೋಗ್ಬೋದು. 16,000 ಕೊಟ್ಟು ತಗೊಂಡೋಗ್ಬೋದು. ವೀಕ್ಷಕರೇ, 8,000 ರೂಪಾಯಿ EMI ಅಲ್ಲಿ ನಿಮ್ಗೆ ಈ ಗಾಡಿ ಸಿಗ್ತಾ ಇದೆ ಅಂತ ಕೂಡ. ಇದು ಕೂಡ ನಿಮಗೆ 160 to 180 ಮೈಲೇಜ್ ಮಾಡ್ಬೋದು. 180 ತನಕ ಮಾಡ್ಬೋದು. 180 ತನಕ ಮಾಡ್ಬೋದು. ಸೂಪರ್ ಸೂಪರ್. ಮ್ಯಾಕ್ಸಿಮಮ್ ಸ್ಪೇಸ್ ಬರುತ್ತೆ ಇದರೊಳಗಡೆ. ಸೊ 160 to 180 ವರೆಗೂ ಜಸ್ಟ್ 8,000 ಇದು. ಹೌದು ಸರ್, ಫೈನಲಿ ವಿಸ್ಮಯ EVದು ಒಂದು ಸಿಗ್ನೇಚರ್ ಮಾಡೆಲ್ ಅಂತಾನೆ ಹೇಳ್ಬೋದು. ಸಿಗ್ನೇಚರ್ ಮಾಡೆಲ್ ಅಂತಾನೆ. ಏನ್ ಹೆಸರು ಸರ್ ಇದ್ರದ್ದು? ಸರ್ ಇದು ಕ್ಯೂಟೆಕ್ ಅಂತ ಹೇಳ್ಬಿಟ್ಟಂತ. ಕ್ಯೂಟೆಕ್ ಮಾಡೆಲ್ ಬಂದು ಕ್ಯೂಟೆಕ್ ಅಂತ ಹೇಳ್ಬಿಟ್ಟಂತ. ಸೊ ನೋಡ್ಬೋದು ನೀವು 12 ಇಂಚ್ ಟೈರ್ಸ್ ಬರುತ್ತೆ. ಆಮೇಲೆ ಸ್ಪೋರ್ಟಿ ಲುಕ್, ಕಂಪ್ಲೀಟ್ ಸ್ಪೋರ್ಟಿ ಬೈಕ್ ತರ ಇದೆ. ಸೊ ಫ್ರಂಟ್ ಅಂಡ್ ಬ್ಯಾಕ್ ನಿಮಗೆ ಎರಡೂನು ಡಿಸ್ಕ್ ಬರುತ್ತೆ. ಲೈಟ್ಸ್ ನೋಡ್ಬೋದು. ಫಸ್ಟ್ DRLs ಈ ತರ ಬರುತ್ತೆ. ಇದು DRLs ಅಲ್ವಾ? ಇದು ಜೊತೆಗೆ ಹೆಡ್ಲೈಟ್ ಹಾಕಿ. ಇದು ಹೆಡ್ಲೈಟ್, ಹೆವಿ ಹೆಡ್ಲೈಟ್ ಇದೆ ಇದ್ರದ್ದು. ಹೆವಿ ಹೆಡ್ಲೈಟ್ ಇದೆ. ಪ್ರೊಜೆಕ್ಟರ್ ಹೆಡ್ಲೈಟ್ಸ್ ಇವೆಲ್ಲ ಇಂಡಿಕೇಟರ್ಸ್. ಇಂಡಿಕೇಟರ್ ಇದು. ಹೌದು. ಇದಕ್ಕೂ ಸೈಡ್ ಲೈಟ್ ಇದೆ ಸರ್. ಇದಕ್ಕೂ ಸೈಡ್ ಅಲ್ಲಿ ಲೈಟ್ ಬರುತ್ತೆ. ಮತ್ತೆ ಹಿಂದಗಡೆ ನೋಡ್ಬೋದು ನೀವು. ಇದೇನು ಸರ್ ಇದು? ಡಿಫ್ರೆಂಟ್ ಆಗಿರೋ ಗ್ರಾಬ್ ಹ್ಯಾಂಡಲ್. ಗ್ರಾಬ್ ಹ್ಯಾಂಡಲ್ ಕೂಡ ಹೌದು, ಫುಲ್ ಸ್ಟಡಿ ಆಗಿದೆ ನೋಡಿ. ಜೆಂಟ್ಸ್ ಗಾಗ್ಲಿ ಇಬ್ಬರಿಗೂ ಗ್ರಾಬ್ ಹ್ಯಾಂಡಲ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಅಂಡ್ ಇದು ಇದ್ರ ಟೇಲ್ ಲ್ಯಾಂಪ್ ತುಂಬಾ ಡಿಫ್ರೆಂಟ್ ಆಗಿದೆ ನೋಡಿ ವೀಕ್ಷಕರೇ. ಅಂಡ್ ಇದರಲ್ಲಿ 2 ಕಲರ್ ಇಲ್ಲಿ ಅವೈಲೇಬಲ್ ಇದೆ ಅಲ್ಲ ಸರ್? ಇದು 2 ಕಲರ್ ಇದೆ ನೋಡಿ ವೀಕ್ಷಕರೇ. ಇದೊಂದು ನಿಮಗೆ ಗ್ರೇ ಕಲರ್ ಅಂತ ಹೇಳ್ಬೋದು. ಇದು ಆಕ್ಚುಲಿ ವೈಟ್ ಬರುತ್ತೆ, ಆಮೇಲೆ ಬ್ಲಾಕ್ ಬರುತ್ತೆ. ವೈಟ್ ಬ್ಲಾಕ್ ಎಲ್ಲ ಆಪ್ಷನ್ಸ್ ಇದೆ ಇದರಲ್ಲಿ. ವೈಟ್, ಬ್ಲಾಕ್, ರೆಡ್, ಗ್ರೇ ಮತ್ತೆ ಇದು. ಓಕೆ. ಇನ್ನ ಇದು ನೀವು ನೋಡಬಹುದು, ಬೇರೆ ಗಾಡಿಗಳೆಲ್ಲ ಇದು ಪ್ಲಾಸ್ಟಿಕ್ ತರ ಬರುತ್ತೆ. ಇದು ಫೈಬರ್, ಇದು ಫುಲ್ ಗ್ಲಾಸಿ ಕೊಟ್ಟಿದ್ದಾನಲ್ಲ, ಗ್ಲಾಸಿ ಫಿನಿಶಿಂಗ್ ಕೊಟ್ಟಿದ್ದಾರೆ. ಇಲ್ಲೂ ಅಷ್ಟೇ ನೋಡಿ, ಇಲ್ಲಿ ಇನ್ಸೈಡ್ ಇದು ಕೂಡ ಅಷ್ಟೇ. ಇನ್ಸೈಡ್ ಒಳಗಡೆನೂ ನಿಮಗೆ ಗ್ಲಾಸಿ ಫಿನಿಶ್ ಕೊಟ್ಬಿಟ್ಟಿದ್ದಾರೆ. ಹೌದು, ಇಲ್ಲಿ ಪುಟ್ರೆಸ್ ತನಕ ಗ್ಲಾಸಿ ಫಿನಿಶಿಂಗ್ ಇದೆ. ಕಂಪ್ಲೀಟ್ ಗಾಡಿ ಗ್ಲಾಸಿ ಕೊಟ್ಟಿದ್ದಾರೆ. ಸೊ ಗಲೀಜಾಗಲ್ಲ ಗಾಡಿ. ನೋಡಿ ಇಲ್ಲೂ ಕೂಡ ವೀಕ್ಷಕರು ನಿಮಗೆ ಮೊಬೈಲ್ ಹ್ಯಾಂಡ್ ಹೋಲ್ಡರ್ ಇದೆ. ಅಂಡ್ ಹೈಲೈಟ್, ಇದು ಹೆಡ್ಲೈಟ್ ತುಂಬಾ ಚೆನ್ನಾಗಿದೆ, ಹೆವಿ ಇದೆ ಇದು. ಸೊ ಕ್ಯೂಟೆಕ್ ಅಲ್ವಾ ಸರ್ ಇದು? ಹೌದು ಸರ್, ಕ್ಯೂಟೆಕ್ ಅಂತ ಹೇಳ್ತಾರೆ ಸರ್. ಇದನ್ನ ನಾವು ಮನೆಗೆ ತಗೊಂಡು ಹೋಗ್ಬೇಕು ಅಂತಂದ್ರೆ ಏನ್ ರೇಟ್ ಕೊಡ್ತಾ ಇದ್ದಾರೆ ಸರ್? ಸರ್ ಇದು 8,000. 8,000 ರೂಪಾಯಿ. 8,000. ಓಕೆ. ಸೊ ವೀಕ್ಷಕರೇ, 16,000 ಕೊಟ್ಟು ಡೌನ್ ಪೇಮೆಂಟ್ ಮಾಡಿ ಗಾಡಿ ತಗೊಂಡು ಹೋಗ್ಬೋದು. ಸೊ 8,000 ರೂಪೀಸ್ EMI ಅಲ್ಲಿ ಡೆಫಿನೆಟ್ಲಿ ನೀವು ಆರಾಮಾಗಿ 7,000 ಪೆಟ್ರೋಲ್ ಕೊಡ್ತಾ ಇದ್ರೆ ಇದನ್ನು ಸರ್ 180 ತನಕ ನಾವು ಮೈಲೇಜ್ ಮಾಡ್ಬೋದು ಸರ್. ಇದು ಅಷ್ಟೇ 160 to 180 ವರೆಗೂ ಮಾಡ್ಬೋದು. ಓಕೆ. ಇದನ್ನ ಆಲ್ರೆಡಿ ಮಾಡ್ಕೊಂಡು ತಗೊಂಡೋಗಿದ್ದಾರೆ ಸರ್. ಈಗ ಇಷ್ಟು ಮಾಡೆಲ್ ನೋಡಿದ್ವಲ್ಲ, ಜಾಸ್ತಿ ರನ್ನಿಂಗ್ ಯಾವ್ದು ಸರ್ ನಿಮ್ಮಲ್ಲಿ? ನಮ್ಮಲ್ಲಿ ಸಿಂಗಲ್ 8 ಡಬಲ್ 8 ಅಂತ ಜಾಸ್ತಿ ಹೋಗ್ತದೆ, ತುಂಬಾ ಜಾಸ್ತಿ ಸೇಲ್ ಆಗ್ತವೆ. ಹೈಯರ್ ಮಾಡೆಲ್ಸ್ಗೆ ಕಸ್ಟಮರ್ಸ್ ಟೇಸ್ಟ್ ಪ್ರಕಾರ ಹೋಗುತ್ತೆ. ಓಕೆ. ಸೊ ನನ್ನ ಪ್ರಕಾರ ಹೇಳಬೇಕು ಅಂತಂದ್ರೆ ಸಿಂಗಲ್ 8 ಡಬಲ್ 8 ಬಿಟ್ಬಿಟ್ಟು ಹೈಯರ್ ಮಾಡೆಲ್ಸ್ ತಗೊಂಡ್ರೆ ಬೆಟರ್. ಮತ್ತೆ ವಿತ್ ಲಿಥಿಯಂ ಬ್ಯಾಟ್ರಿಗಳು ತಗೊಂಡಾಗ ಕಸ್ಟಮರ್ಸ್ಗೆ ಕೊಟ್ಟಿದ್ದ ದುಡ್ಡುಗೂ ಒಂದು ವ್ಯಾಲ್ಯೂ ಇರುತ್ತೆ, ಜೊತೆಗೆ ಅದು ಲಾಂಗ್ ರನ್ ಬರುತ್ತೆ. ಓಕೆ. ಸೊ ನಿಮ್ಮಲ್ಲಿ ಈಗ ಪರ್ಚೇಸ್ ಮಾಡಬೇಕು ಅಂದ್ರೆ ಎಲ್ಲೆಲ್ಲಿದೆ ಸರ್ ಆಪ್ಷನ್ಸ್? ಸರ್ ನಮ್ದು ನೀವು ನೋಡ್ತಾರಂಗೆ ಇವಾಗ ನಾವು ಬ್ಯಾಂಗ್ಳೂರಲ್ಲಿ ಇದೀವಿ. ಇದು ಬ್ಯಾಂಗ್ಳೂರು ಅಮೃತಹಳ್ಳಿ ಇದೆ. ಆಮೇಲೆ ತುಮಕೂರು ಶಿರಘಟ್ಟ ಹತ್ರ, ಮೈಸೂರು ಬಂದು ರಾಜರಾಜೇಶ್ವರ ನಗರ ಬೆಮಲ್ ಲೇಔಟ್, ಇನ್ನು ಟಿಪ್ಟೂರ್ ಬಂದು ಹಾಸನ್ ಸರ್ಕಲ್ ಹತ್ರ. 4 ಕಡೆನೂ ಇದೆ. 4 ಕಡೆ. ಓಕೆ ಓಕೆ. ಸೊ ಬಟ್ ಸರ್ ಶಿಪ್ಪಿಂಗ್ ಅಂತ ಬಂದಾಗ ಆಲ್ ಓವರ್ ಕರ್ನಾಟಕ ಶಿಪ್ಪಿಂಗ್ ಮಾಡ್ಕೊಡ್ತೀವಿ? ಅದು ನಾನು ಸ್ಟಾರ್ಟ್ ಮಾಡಿದಾಗ್ಲಿಂದ 2 ವರ್ಷದಿಂದ ನಡೀತಾನೆ ಇದೆ. ಎಲ್ಲ ಕಡೆನೂ ಹೋಗುತ್ತೆ. ಮಂಗಳೂರು ಆಗಿರ್ಬೋದು, ಧಾರವಾಡ, ಗುಲ್ಬರ್ಗ, ಹುಬ್ಳಿ ಎಲ್ಲ ಕಡೆನೂ ಹೋಗುತ್ತೆ. ನಾರ್ತ್ ಕರ್ನಾಟಕ ಜಾಸ್ತಿ ಹೋಗ್ತವೆ. ಓಕೆ. ಇನ್ನ ಅದು ಹೇಳ್ಬೇಕು ಅಂತಂದ್ರೆ ಶಿಪ್ಪಿಂಗ್ ಚಾರ್ಜಸ್ ಸಪರೇಟ್ ಇರ್ತವೆ. ಟ್ರೈನ್ ಚಾರ್ಜಸ್ ಅಥವಾ ಬಸ್ ಏನ್ ಕಳ್ಸಿಕೊಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ವಾಟ್ ಅಬೌಟ್ ಸರ್ವಿಸ್ ಸರ್? ನಿಮ್ಮ ಸರ್ವಿಸ್ ಎಷ್ಟು ಚೆನ್ನಾಗಿದೆ ಸರ್? ಸರ್ವಿಸ್ಗೆ ಗಾಡಿಗಳು ನಮ್ಮ ಫಸ್ಟ್ ಆಫ್ ಆಲ್ ಗಾಡಿಗಳು ಸರ್ವಿಸ್ ಜಾಸ್ತಿ ಬರೋದಿಲ್ಲ. ನಾವು ಫಸ್ಟ್ ಗಾಡಿ ತಗೊಳ್ಬೇಕಾದ್ರೆ ನಾವು ನೋಡ್ಬೇಕಾದ್ರೆ ನಾವು ನೋಡಿ ತಗೊಂತೀವಿ. ತೀರಾ ಹಂಗೂ ಬರ್ತವೆ. ನಾವು ಏನ್ ಪರ್ಫೆಕ್ಟ್ ಅಲ್ಲ ಅಥವಾ ಏನೋ ಒಂದು ಇದ್ದೇ ಇರುತ್ತೆ. ಸೊ ಏನಾದ್ರು ಇತ್ತು ಅಂತಂದ್ರೆ ಇಮಿಡಿಯೇಟ್ ಆಗಿ ನಾವು ಸರ್ವಿಸ್ಗೆಲ್ಲ ಮಾಡ್ಕೊಡ್ತೀವಿ. ಸೊ ನಿಮ್ಮ ಸರ್ವಿಸ್ ನೆಟ್ವರ್ಕ್ ಚೆನ್ನಾಗಿ ಇಟ್ಕೊಂಡಿದ್ದೀರಾ? ಒಂದು ಆಕ್ಸಿಡೆಂಟ್ ಆಗಿರೋ ಗಾಡಿಗಳು ಬಂದಿದ್ದಾವೆ, ನೋಡ್ಬೋದು ಇವೆಲ್ಲನೇ ಕಂಪ್ಲೀಟ್ ಅದೆಲ್ಲ ಇವಾಗ ಪಾರ್ಟ್ಸ್ಗಳಿಗೆಲ್ಲ ಆರ್ಡರ್ ಹಾಕಿದೀವಿ. ಅದು ಬಂದಿದ್ದು ಕೂಡಲೇ ರೆಡಿ ಮಾಡ್ಬಿಟ್ಟು ಕೊಡ್ತೀವಿ. ಓಕೆ. ಸೊ ಇದು ಸ್ಪೇರ್ಸ್ ಎಲ್ಲ ನಿಮ್ಮ ಹತ್ರ ಈಸಿಲಿ ಅವೈಲೇಬಲ್ ಇರುತ್ತೆ ಸರ್, ಎನಿ ಟೈಮ್ ಅವೈಲೇಬಲ್ ಇದೆ. ಮತ್ತೆ ಬ್ಯಾಂಗ್ಳೂರಲ್ಲಿ ನಿಮಗೆ ಗೊತ್ತಿರಂಗೆ ಎಷ್ಟೋ ಜನ ಸ್ಪೇರ್ಸ್ ಅಂಗಡಿಗಳು ಇಟ್ಟಿದ್ದಾರೆ, ಹೊಸದಾಗಿ ಎಲ್ಲ ಬಂದ್ಬಿಟ್ಟಿದೆ. ಹೌದೌದು, ಬ್ಯಾಂಗ್ಳೂರಲ್ಲಿ ತುಂಬಾನೇ ಇದಾವೆ. ಸೊ ಅವ್ರ ಹತ್ರನೇ ನಾವು ಪರ್ಚೇಸ್ ಮಾಡ್ಬಿಟ್ಟು ಇಮಿಡಿಯೇಟ್ ಆಗಿ ಹಾಕೊಡ್ತೀವಿ. ಓಕೆ. ಸೊ ಈಗ ಬೆಂಗಳೂರಲ್ಲಿ ಬರಬೇಕು ಅಂತಂದ್ರೆ ಈ ಅಡ್ರೆಸ್ ಹೇಳಿ ಸರ್, ಎಲ್ಲಿದೀವಿ ಸರ್? ಇದು ಬಂದು ಬ್ಯಾಂಗ್ಳೂರಲ್ಲಿ ನಿಮಗೆ ಹೆಬ್ಬಾಳಿಂದ ಬರೋದಿತ್ತು ಅಂತಂದ್ರೆ ಫಸ್ಟ್ ನಿಮಗೆ ಕೊಡಗೇಳಿ ಗೇಟ್ ಸಿಗುತ್ತೆ, ಸಿಗ್ನಲ್ ಸಿಗುತ್ತೆ. ಅದಾದ ನಂತರ ಬ್ಯಾಟಂಪುರ ಸಿಗ್ನಲ್ ಅಲ್ಲಿ ರೈಟ್ ತಗೊಂಡ್ರೆ ಅಮೃತಹಳ್ಳಿ ಬರುತ್ತೆ. ಅಮೃತಹಳ್ಳಿ. ಹೌದು.
ಓಕೆ ಲ್ಯಾಂಡ್ ಮಾರ್ಕ್ ಅಂತಂದ್ರೆ ಮಾಲಾಫೇಶಿ ಎದುರುಗಡೆ ರೋಡ್. ಮಾಲಪೇಶೆ ಎದುರುಗಡೆನೆ. ರೋಡ್ ಹೌದು. ಓಕೆ, ಸೊ ಇಷ್ಟೊತ್ತು ವಿಡಿಯೋ ನೋಡ್ಕೊಂಡ್ ಬಂದವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಸರ್ ನಾನು ಹೇಳೋದೇನು ಅಂತಂದ್ರೆ ಪ್ರೈಸಸ್ಗಳು ಬೆಲೆಗಳು ಜಾಸ್ತಿ ಆಗ್ತಾ ಇದಾವೆ. ಇನ್ನೊಂದೇನಂತಂದ್ರೆ ಪೆಟ್ರೋಲ್ ಪ್ರೈಸಸ್ ಅಂತೂ ಡೆಫಿನೆಟ್ ಆಗಿ ಮುಂದಕ್ಕೆ ಜಾಸ್ತಿ ಆಗ್ತದೆ. Correct. ಯಾಕಂತಂದ್ರೆ ಯುದ್ಧ ನಡೀತಾ ಇರೋದೇ ಆಲ್ರೆಡಿ 110 ಆಗ್ಬಿಟ್ಟಿದೆ. ನ್ಯಾಚುರಲ್ ರಿಸೋರ್ಸಸ್ ಮೇಲೆನೆ ಯುದ್ಧ ನಡೀತಾ ಇರೋದು. CNG ಆಗಿರ್ಬೋದು, ಪೆಟ್ರೋಲ್ ಗ್ಯಾಸ್ ಟ್ಯಾಂಕರ್ಗಳಾಗಿರ್ಬೋದು, ಇಂಥವ್ ಮೇಲೆನೆ ಯುದ್ಧ ನಡೀತಾ ಇರೋದು. ಅವಕ್ಕೆ ಇನ್ನ ನಮಗನ್ನಿಸ್ತಂಗೆ ಇನ್ನು ಅದು ಪ್ರೈಸ್ಗಳು ಜಾಸ್ತಿ ಆಗೋದು ಡೆಫಿನೆಟ್ ಅದು. ಕರೆಕ್ಟ್. ಸೊ ಆದಷ್ಟು ಬೇಗ ಕಸ್ಟಮರ್ಸ್ಗಳಿಗೆ ಯಾರಿಗೆ ದುಡ್ಡು ಉಳಿತಾಯ ಮಾಡಬೇಕು, EMI ಕಟ್ಕೊಂಡು, ಪೆಟ್ರೋಲ್ಗೂ ದುಡ್ಡು ಹಾಕ್ಸ್ಕೊಂಡು, ಸರ್ವಿಸ್ಗೂ ದುಡ್ಡು ಕೊಟ್ಕೊಂಡು ಇವನ್ನೆಲ್ಲ ಮಾಡೋದಕ್ಕಿಂತ ಈ ಮೂರೂ ಇರಲ್ಲ ಸರ್ ಇದ್ರೊಳಗಡೆ. EMI ಒಂದು ಕಟ್ತೀರಾ, ಜೊತೆಗೆ ಪೆಟ್ರೋಲ್ ದುಡ್ಡು ಹಾಕೋದು ಅವಶ್ಯಕತೆ ಇರೋದಿಲ್ಲ. ಇನ್ನು ಒಂದು ಫುಲ್ ಚಾರ್ಜ್ಗೆ ಇದು 1 ಯೂನಿಟ್ ತಾಣುತ್ತೆ. 1 ಯೂನಿಟ್ ಅಂತಂದ್ರೆ ₹5 ಮನೇಲಿ ಅಷ್ಟೇ ಅಲ್ಲ. ₹5 ಬೇಡ, 2 ಯೂನಿಟ್ ತಗೊಳ್ಳಿ ಸರ್. ₹10 ತಗೊಳ್ಳಿ ಸರ್. ₹10 ತಗೊಳ್ಳಿ ಅಲ್ವಾ? ಆಯ್ತಾ? ಸೊ ₹10ಗೆ ನಿಮಗೆ ಅರೌಂಡ್ ಒಂದು 100 ಕಿಲೋಮೀಟರ್ಸ್ ಓಡಾಡ್ತೀವಿ ಅಂತಂದ್ರೆ ನೀವೇ ಅದ್ರ ಪ್ರೈಸ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ಗೊತ್ತಾಗ್ಬಿಡುತ್ತೆ. ಸೊ ನಾನು ಹೇಳೋದೇನಂತಂದ್ರೆ ದೇಶ ಯಾವ ರೀತಿ ಮುಂದುವರಿತಿದೆ, PM ಆಗಿರ್ಬೋದು, ಎಲ್ಲಾ ಕಡೆಯಿಂದ ನಮ್ಮ ಕರ್ನಾಟಕ ಸರ್ಕಾರನೂ ಕೂಡ ಅಷ್ಟೇ ಎಲ್ಲಾ ಕಡೆನೂ ಚಾರ್ಜಿಂಗ್ ಸ್ಟೇಷನ್ಸ್ಗಳು ಮಾಡ್ತಾ ಇದಾರೆ. ಎಲ್ಲದಕ್ಕೂ EVಗೆ ಉತ್ತೇಜನ ಜಾಸ್ತಿ ಕೊಡ್ತಾ ಇದಾರೆ. ಸೊ ಆದಷ್ಟು ಜನ ತಗೊಳೋದಿತ್ತು ಅಂತಂದಾಗ ಪೆಟ್ರೋಲ್ ಗಾಡಿಗೆ ದುಡ್ಡು ಹಾಕಿ EMI ಕಟ್ಕೊಂಡು, ಪೆಟ್ರೋಲ್ ಹಾಕ್ಸ್ಕೊಂಡು, ಸರ್ವಿಸ್ ಮಾಡಿಸ್ಕೊಂಡು ಮಾಡೋದ್ರ ಬದಲು ಇದಕ್ಕೂ EMI ಒಂದು ಕಟ್ಟಿದ್ರೆ ಪೆಟ್ರೋಲ್ ಅವಶ್ಯಕತೆ ಇರೋದಿಲ್ಲ, ಜೊತೆಗೆ ಸರ್ವಿಸ್ ಅವಶ್ಯಕತೆ ಇರಲ್ಲ. ಹೌದು ಸರ್. EMI ಅಂತ ಅವಾಗಿಂದ ಹೇಳ್ತಾ ಇದ್ದೀರಾ, ಸ್ಟಾರ್ಟಿಂಗ್ ಎಲ್ಲ ರೇಟ್ ಎಲ್ಲ EMI ಹೇಳಿದ್ರಿ. ಹೌದು. ಬೇಸಿಕಲಿ ನಾವು ಎಷ್ಟು ಮಂತ್ EMI ಕಟ್ಟಬೇಕಾಗುತ್ತೆ ಸರ್? ಸೊ ಇದು ನಾನು EMI ಹೇಳ್ತಾ ಇರೋದು ನಿಮಗೆ 12 months EMI ಹೇಳ್ತಾ ಇದ್ದೀನಿ. 1 year EMI. 1 year EMI. ಓಕೆ. ಅಂಡ್ ಇದನ್ನ ಹೇಗೆ ನೀವು ಮಾಡಿಸ್ಕೊಡ್ತೀರಾ? ಸೊ ಬಜಾಜ್ ಫೈನಾನ್ಸ್ ಇದೆ. ಸೊ ಎಕ್ಸಿಸ್ಟಿಂಗ್ ಕಸ್ಟಮರ್ಸ್ಗಳಿಗೆ ಈ ಪ್ರೈಸಸ್ಗಳು ಅವೈಲೇಬಲ್ ಇರುತ್ತೆ. ಓಕೆ. ಪ್ರೊಸೆಸಿಂಗ್ ಎಷ್ಟು ಟೈಮ್ ತಗೊಂತೀರಾ ನೀವು ಯೂಶುವಲಿ? ಸೊ ಒಂದು 1/2 hour to 45 ಅಷ್ಟೇ. ಅಂದ್ರೆ ಬಂದ್ಕೊಳ್ಳಿ ಇಮಿಡಿಯೇಟ್ಲಿ ಪೇ ಬಂದ್ಕೊಳ್ಳಿ ಇಮಿಡಿಯೇಟ್ಲಿ ಅವ್ರದ್ದು ಕ್ರೆಡಿಟ್ ಸ್ಕೋರ್ ಚೆಕ್ ಮಾಡ್ತಾರೆ, ಅವ್ರದ್ದು ಎಷ್ಟು ಲಿಮಿಟ್ ಇದೆ ಅಂತ ಚೆಕ್ ಮಾಡ್ತಾರೆ, ನೋಡ್ಬಿಟ್ಟು ಅದ್ರ ತಕ್ಕನಂಗೆ ಕೊಡ್ತಾರೆ. ಬಟ್ ಆದ್ರೆ ಎಕ್ಸಿಸ್ಟಿಂಗ್ ಕಸ್ಟಮರ್ ಆಗಿರ್ಲೇಬೇಕು. ಸೂಪರ್ ಆಗಿ ಹೇಳಿದ್ರೆ ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೊಳ್ಳೆ ಮಾಡೆಲ್ ಅನ್ನ ಬೆಸ್ಟ್ EMI ಪ್ರೈಸ್ ಅಲ್ಲಿ ತಂದಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು.